ನೋಡುವಾಗ ಅವರ ಕಣ್ಣೆಲ್ಲ ಭಾರಿ ಒಂದು ದೊಡ್ಡ ದೊಡ್ಡ ಸ್ವಾಭಾವಿಕ ಸಾತ್ವಿಕದ ಕಣ್ಣು ತಾಮಸ ರೂಪದಲ್ಲಿ ದೊಡ್ಡ ದೊಡ್ಡ ಕಣ್ಣಾಗಿ ಮತ್ತೆ ಹಲ್ಲೆಲ್ಲ ಕಡೆ ಇದೆಲ್ಲ ಮಾಡಿ ಶುರು ಮಾಡಿ ನಮ್ಗೆ ಎಲ್ಲ ಹೆದರಿಕೆ ಆಯ್ತು. ಆಗ ನಂಗೆ ಗೊತ್ತಾಯ್ತು ಇವ್ರು ಯಾಕೆ ನನ್ನನ್ನು ಅಲ್ಲಿ ವಾಸ್ತು ಕಂಬವನ್ನು ತೆಗಿಲಿಕ್ಕೆ ಬಿಡ್ಲಿಲ್ಲ ಅಂತ ನನ್ಗೆ ಆಗ ಗೊತ್ತಾಯ್ತು. ಅದು ಇನ್ನೊಂದಂತ ಹೇಳಿದ್ರೆ, ಈಗ ಕೆಲವು ಕಡೆಯಲ್ಲಿ ಏನಾಗ್ತದೆ ಹೇಳಿದ್ರೆ, ಈ ಹೆಂಗಸರಿಗೆ ಎಸ್ಪೆಷಲಿ ಈ ಒಂದು ಮೈಯಲ್ಲಿ ಬರೋದೊಂದು ಕ್ರಮ, ಅದು ಕೆಲವು ಜನ ಏನ್ ಹೇಳ್ತಾರೆ ಹೇಳಿದ್ರೆ ಅದು ಸೂತಕ ದೋಷದಿಂದ ಬ್ರೈನ್ಗೆ ಇದಾಗಿ ಸ್ವಲ್ಪ ಹಾಗೆ ಆಗ್ತದೆ ಅಂತ ಹೇಳಿ, ಮತ್ತೆ ಇನ್ನೊಂದು ನೀವಲ್ಲಿ ಇನ್ನೊಂದು ಸಿಸ್ಟಮ್ ಅಲ್ಲಿ ಹೇಳ್ತಾರೆ ಪ್ರೇತವಾದ ಹೇಳ್ತಾರೆ. ಕೆಲವೊಂದು ಇನ್ನೊಂದು ನಾವು ದಾರಿ ನೋಡುವಾಗ ಅಲ್ಲಿ ಹೇಳ್ತಾರೆ ದೈವಗಳ ಬಾಧೆ ಅಂತ ಹೇಳ್ತಾರೆ. ತುಳು ಜನರ ತುಂಬಾ ಮನೆಯಲ್ಲಿ ಉಂಟು. ಈ ಒಂದು ದರ್ಶನ ಆಗುವಾಗ ತುಂಬಾ ಜನ ಹೆಂಗಸರಿಗೆ ಮೈಯಲ್ಲಿ ಬಂದು ಎದುರು ಬಂದು ನಿಲ್ಲುದು, ನಾನು ಆ ದೈವ ಈ ದೈವ ಇಲ್ಲದಿದ್ರೆ ನಾನು ಈ ಪ್ರೇತ ನನಗೆ ಮೋಕ್ಷ ಆಗ್ಲಿಲ್ಲ ಇಂಥ ಸಂದರ್ಭಗಳು ಬಂದ ತುಂಬಾ ಉಂಟು. ಅದಕ್ಕೆ ಮೋಕ್ಷ ಮಾಡುದು ಇದೆಲ್ಲ ಕಾರ್ಯಕ್ರಮ. ನಿಮ್ಮ ಪ್ರಕಾರ ಇದಕ್ಕೆ ಏನು? ನೀವು ಹೇಳಿದ ಕ್ವಶನ್ ನಿಜವಾಗಿ ನಿಮ್ಮ ಪ್ರಶ್ನೆ ಉಂಟಲ್ಲ, ನಿಜವಾಗಿ ಪಬ್ಲಿಕ್ ಅರ್ಥ ಮಾಡಿಕೊಳ್ಬೇಕಾದ ಒಂದು ವಿಷಯ. ದೇವರು ಯಾರ ಮೈಯಲ್ಲಿ ಬರುವುದಿಲ್ಲ, ಮೈಯಲ್ಲಿ ಬರುದು ಪ್ರೇತ ಬಾಧೆಗಳು. ದೈವಗಳು ನಿಮ್ಗೆ ಬಾಧನೆ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸತ್ಯವಾಗಿ ನಾನು ಹೇಳ್ಬೇಕಾದ್ರೆ, ನೀವು ದೈವವನ್ನು ನಂಬ್ತೀರಾ, ದೈವ ನಂಬಿದವರಿಗೆ ಇಂಬು ಕೊಡ್ತಾನೆ ಹೊರತು ದೈವ ನಿಮ್ಗೆ ಬಾಧೆಯನ್ನುಂಟು ಮಾಡುವುದಿಲ್ಲ. ಅದು ನಿಮ್ಮ ಭ್ರಮೆ. ಯಾಕೆ? ನೀವು ಮಾಡುವ ಆಗ ಹೇಳಿದೆ ಸತ್ಕರ್ಮಗಳು, ಅದೇ ಪ್ರಾಬ್ಲಮ್. ಮತ್ತೆ ಮೈಯಲ್ಲಿ ಬರುವುದು ಹೇಗೆ ಅಂತಲೇ, ಒಂದು ಪ್ರೇತಕ್ಕೆ ಮೋಕ್ಷ ಆಗಬೇಕಾದ್ರೆ ಅದರೊಟ್ಟಿಗೆ ಒಂದು 100 ಪ್ರೇತಗಳು ಸೇರಿಕೊಳ್ತದೆ. ಅದು ಬೇರೆ ಜಾತಿದ್ದೋ ಬೇರೆ ಕುಟುಂಬದ್ದು ಅದು ಸೇರಿಕೊಳ್ಳುವುದಿಲ್ಲ. ಜನರಿಗೆ ಒಂದು ಜಿಜ್ಞಾಸೆ ಇರ್ತದೆ, ಅವು ಅಲ್ಪ ಸೇರಿದನಿಗೆ ಮುಲ್ಪ ಸೇರಿದನಿಗೆ ಅಲ್ಲಿ ಸೇರಿದೆ ಅಂತ ಇಲ್ಲಿ ಸೇರಿದೆ ಅಲ್ಲ. ನಿಮ್ಮಲ್ಲಿ ನೀವು ಹುಟ್ಟುವಾಗಲೇ ಪ್ರೇತ ಬಾಧೆಗಳಾಗಲಿ ಬ್ರಹ್ಮರಕ್ಕಸ ಬಾಧೆಗಳಾಗಲಿ ನಿಮ್ಮ ಮೈಯಲ್ಲಿದೆ. ದ ಜೆನೆಟಿಕ್ ಫ್ಯಾಕ್ಟರ್ ಅಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇದು ನಾನು ನನ್ನ ಈ ಶೀರ್ಷಿಕೆ ಅಡಿಯಲ್ಲಿ ಹೇಳುದು ಸೀಕ್ರೆಟ್ಸ್ ಆಫ್ ಎಸ್ಟ್ರಾಲಜಿ ಅಂತ. ನೀವು ಹುಟ್ಟುವಾಗಲೇ ಇರ್ತದೆ. ಉದಾಹರಣೆ, ನಿಮ್ಮ ಹೌದು, ನೀವು ಯಾರ್ದು ಜಾತಕ ಬೇಕಾದ್ರೂ ತೋರಿಸಿ, ಅವರ ಜಾತಕದಲ್ಲಿ ಪ್ರೇತ ಬಾಧೆಗಳು ಅವ್ರು ಹುಟ್ಟುವಾಗಲೇ ಅವರಿಗಿದೆ ಅನ್ನೋದನ್ನು ಸೂಚಿಸ್ತದೆ. ಮೈಯಲ್ಲಿ ಬರುವುದಂತ ಹೇಳಿದ್ರೆ ನಾನು ಏನಂತ ಅದರ ಬಗ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಎಷ್ಟೋ ಜನ ನನ್ನ ಮೈಯಲ್ಲಿ ಬಂದದುಂಟು, ನಾವು ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಿದ್ದುಂಟು, ನಮ್ಮ ಹತ್ರ ಉಂಟು. ಅವರು ನಾನು ಆ ದೇವಿ ಅಂತ ಹೇಳ್ತಾರೆ. ದೇವಿ ಅಂತ ಆದ್ರೆ ನನ್ನ ಕವಡೆ ರಾಶಿ ಉಂಟು. ಈ ಕವಡೆಯಲ್ಲಿ ಒಂದು ನಾನು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದೆ. ಅವಳ ಹೆಸರು ಹೇಳ್ಬೇಕಲ್ಲ, ಅವಳು ದೇವಿ ಆದ್ರೆ ಅವಳಿಗೆ ಹೇಳಲಿಕ್ಕೆ ಆಗುದಿಲ್ಲಲ್ಲ. ನಾವು ಒಂದು ಮನೆಯಲ್ಲಿ ಹೋಗುವಾಗ ಒಬ್ಬಳಿಗೆ ಮೈಯಲ್ಲಿ ಬಂತು, ಆರಿ ರೌದ್ರಾತ ಆಮೇಲೆ ನಾನು ಹಾಗೆ ಅಂತ ಹೇಳಿದ್ದು. ನಮಗೆ ನಿಜವಾಗಿ ಒಂದು ಸಣ್ಣ ನಾವು ತಮಾಷೆ ಮಾಡ್ತೇವೆ ಹೀಗೆ ಮೈಯಲ್ಲಿ ಬಂದವರೊಟ್ಟಿಗೆ. ಹೌದಮ್ಮ, ಯಾರಮ್ಮ ನೀನು ಬಂದದ್ದು ಅಂತ ಕೇಳಿದ್ರೆ, ನನ್ನಮ್ಮನಲ್ಲ ಇವರಮ್ಮವ ಅಂತ ಕೇಳ್ತೇವೆ. ನಾನು ಇಬ್ಬರ ಅಮ್ಮ ಅಲ್ಲ ಅಂತ ಹೇಳ್ತಾರ. ನಾನು ಯಾರು? ನಾನು ಅಮ್ಮ ಅಂತ ಹೇಳ್ತೇವೆ. ಅಮ್ಮ ಅಂದ್ರೆ ಒಂದು ಅರ್ಥ ಬೇಕಲ್ಲ. ನಾವು ಎಲ್ಲರನ್ನು ಈ ನಾನು ಚಿಕ್ಕ ವಯಸ್ಸಿನಿಂದಾಗಲಿ ಈಗಾದ್ರೂ ಯಾರು ಹೆಂಗಸರು ಅಮ್ಮವೇ ಅಂತ ಹೇಳುದು, ಅಕ್ಕ ಹೇಳುದಿಲ್ಲ, ಅಮ್ಮವೇ. ಯಾಕಂದ್ರೆ ಹೆಂಗಸರಿಗೆ ಒಂದು ಮರ್ಯಾದೆ ಕೊಡುವಾಗ ರೆಸ್ಪೆಕ್ಟ್ ಕೂಡ ಅಮ್ಮವೇ ಅಂತ ಹೇಳುದು. ಅಂದ್ರೆ ಅಮ್ಮ ಯಾರಂತ ಹೇಳ್ಬೇಕಲ್ಲ. ಅವಳು ಹೇಳಿದ್ಲು ನಾನು ನಿಮ್ಮೊಟ್ಟಿಗೆ ಚಾಮುಂಡಿ ಬಂದದ್ದು ಅಂತ ಹೇಳಿದ್ರು. ನಿಜವಾಗಿ ನಮ್ಮೊಟ್ಟಿಗೆ ಚಾಮುಂಡಿ ಬರುದಿಲ್ಲ, ಅದು ನಮ್ಗೆ ಗೊತ್ತಿದ್ದ ವಿಷಯ. ನಾವು ಯಾವುದನ್ನು ಸಿದ್ಧಿ ಮಾಡಿದೇವ, ಯಾವ ದೇವಿಯನ್ನು ನಾವು ಅನುಷ್ಠಾನ ಮಾಡಿದೆ ಆ ದೇವಿ ನಮ್ಮೊಟ್ಟಿಗೆ ಬರ್ಬೇಕು ಹೊರತು ಅದರ ತಂಗಿ ಅಥವಾ ಅವಳ ಅಕ್ಕ ಬರುವುದಿಲ್ಲ. ಅರ್ಥ ಆಯ್ತಲ್ಲ? ಆಗ ಅದು ಇದು ನಮ್ಗೆ ಸ್ವಲ್ಪ ಆರ್ಗ್ಯುಮೆಂಟ್ ನಡೀತದೆ. ನಾನು ಹೇಳ್ತೇವೆ ಮತ್ತೆ, ನೋಡಮ್ಮ, ನೀವು ದೇವಿ ಅಂತ ಆದ್ರೆ ನಾನು ನಿಮ್ಮ ಕಾಲು ಹಿಡಿದು ನಿಮಗೆ ಒಂದು ಸತ್ಕಾರ ಮಾಡಿ ಕಳಿಸ್ತೇವೆ. ನೀನು ಪ್ರೇತ ಅಥವಾ ಏನಾದ್ರೂ ಆಗಿದ್ರೆ, ನೀಚ ಶಕ್ತಿ ಆಗಿದ್ರೆ ನಿಂಗೆ ಹೊಡೆದು ಕಳಿಸ್ತೇವೆ, ನೀನ್ ನಿಲ್ಲಿಗಿಲ್ಲ ಇಲ್ಲಿ ಅಂತ ಹೇಳಿ. ಆಗ ಹಾಗೆ ಓಡಿ ಹೋದದ್ದೆಲ್ಲ ಉಂಟು. ಮತ್ತೆ ಕೆಲವರು ಬಾಯಿ ಬಿಟ್ಟು ಸತ್ಯವಾಗಿ ಹೇಳಿದ್ದುಂಟು. ನನ್ನ ಮನೆಯಲ್ಲಿ ಎಷ್ಟೋ ಮಂದಿಗೆ ಮೈಯಲ್ಲೆಲ್ಲ ಬರ್ತದೆ. ನಾನು ನಾಗಕನ್ನಿಗೆ ಅಂತ ಹೇಳಿದೆ. ನಾಗಕನ್ನಿಗೆ ಮೈಯಲ್ಲಿ ಬಂದ್ರೆ ಅವನು ಹೇಗೆ ನಲ್ಲಿತಾನಂತ ನಂಗೆ ಗೊತ್ತುಂಟು, ಅನುಭವ. ಅವನು ನಾಗ ಹೋದಾಗೆ ಮಾಡ್ತಾನೆ. ನಮ್ಮ ಪಿಕ್ಚರ್ ಅಲ್ಲಿ ಮಾಡಿದಾಗೆ ನಾಗ ಹೀಗೆಲ್ಲ ಮಾಡಿದ ಹಾಗೆಲ್ಲ ನಾಗ ಮೈಯಲ್ಲಿ ಬಂದ್ರೆ ಮಾಡುದಿಲ್ಲ. ದೇವತೆ ಮೈಯಲ್ಲಿ ಬಂದ್ರೆ ಹಾಗೆಲ್ಲ ಮಾಡುದಿಲ್ಲ, ಗೊತ್ತಾಯ್ತಲ್ಲ? ಮತ್ತೆ ದೇವತೆ ಅಥವಾ ದೇವಿ ಮೈಯಲ್ಲಿ ಬಂದ್ರೆ ಅವರು ಇನ್ನೊಬ್ಬರನ್ನು ತುಚ್ಛೀಕರಣವಾಗಿ ಬೈಯುವುದಿಲ್ಲ, ನನ್ನ ಅಣ್ಣ ಹಾಗೆ ಮಾಡಿದ, ಅವನಿಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಅದು ದೇವತೆ ಹಾಗೆ ಹೇಳ್ತಾವ? ಸಾಧ್ಯ ಇಲ್ವಾ? ನಾಗ ಬಂದ್ರೆ ನಾಗ ತನ್ನ ಹೆಬ್ಬೆರಳಲ್ಲಿ ನಿಲ್ತಾನೆ,
ಇಡೀ ಕಾಲಲ್ಲಿ ನಿಲ್ಲುವುದಿಲ್ಲ. ಹೌದು. ಮತ್ತೆ ಈ ಪಿಕ್ಚರ್ ಅಲ್ಲಿ ತೋರಿಸಿದ ಹಾಗೆ ಆ ಸಂಗೀತ ಎಲ್ಲ ಹಾಕಿ ಅದೆಲ್ಲ ನಲಿಯುವುದಿಲ್ಲ. ನಾಲಿದಿಲ್ಲ. ಅವನು ಬುಸು ಬಿಡ್ತಾನೆ. ನಾನೊಂದು ಮಂಗಳೂರಿಂದ ಒಬ್ಬ ಬಂದಿದ್ದ, ಅವನ ಮೈಯಲ್ಲಿ ನಾಗಕನ್ನಿಕೆ ಇತ್ತು. ನಾನು ಕಣ್ಣು ಹೀಗೆ ಮುಚ್ಚಿ ನಾಗಕನ್ನಿಗೆ ಬಂತ ಹೇಳಿದ, ಅವನು ರೈವಸ್ ಆಗಿ ಕಡ್ಡಲಿಕ್ಕೆ ಬಂದ, ನಮ್ಗೆ ಕಚ್ಚಲಿಕ್ಕೆ ಬಂದ. ನಿಜವಾಗಿ ಅದು ನಾಗಕನ್ನಿಕೆ. ಮತ್ತೆ ಎಷ್ಟೋ ಜನ ಬಂದಿದ್ದಾರೆ ನನ್ನ ಮನೆಗೆ, ಯಾರಿಗೂ ದೇವಿಯ ಅಂಶ ಇರುವುದಿಲ್ಲ, ಸುಳ್ಳು ಹೇಳ್ತಾರೆ. ಯಾಕೆ ಅಂತ ಹೇಳಿ ಅವರಿಗೊಂದು ಭ್ರಮೆ ಇರ್ತದೆ. ಆ ಭ್ರಮಾಧೀನರಾಗಿರ್ತಾರೆ. ಯಾಕೆ ಭ್ರಮೆ ಇರ್ತದೆ ಅಂತ ಹೇಳಿದ್ರೆ, ಒನ್ಸಿಗೆ ಅದು ಪ್ರೇತ ಬಾಧೆ. ಯಾರಾದ್ರೂ ದೇವಿ ನನ್ನ ಮೈಯಲ್ಲಿ ಬಂತಿದ್ರೆ ನನ್ನ ಎದುರು ಬಂದು ನೋಡಿ ನಿಲ್ಲಿ, ಅವನು ನನ್ನ ಎದುರು ನಿಲ್ಲಿಕ್ಕಿಲ್ಲ. ಹಾಗೆಂತ ಅಹಂಕಾರದಲ್ಲಿ ಹೇಳುದಲ್ಲ ನಾನು. ದೇವಿಯ ಶಕ್ತಿ ಇರಬೇಕಾದ್ರೆ ಅವನ ಮುಖಲಕ್ಷಣಗಳು ಒಂದು ತರ ಇರ್ತವೆ. ಒಬ್ಬರ ಮೈಯಲ್ಲಿ ಗಂಧರ್ವ, ಕಿಂಪುರುಷ, ಕಿನ್ನರ, ಪ್ರೇತ ಇಂಥದ್ದಿರ್ತದೆ. ದೈವಿಕ ಗಣಗಳಿರ್ತದೆ, ದೈವಿಕ ಶಕ್ತಿಗಳು ಇರುವುದ. ಮಾಂಕಾಳಿ ಮೈಯಲ್ಲಿ ಬರುವುದಿಲ್ಲ, ಬೇಕಾದ್ರೆ ಭೈರವ ಬರ್ಬಹುದು, ವೀರಭದ್ರ ಸ್ವಾಮಿ ಬರ್ಬಹುದು. ದುರ್ಗೆ ಬರುವಾಗ ದುರ್ಗೆ ಬರುವುದಿಲ್ಲ, ಕಾಲಭೈರವ ಬರಬಹುದು, ಅಥವಾ ವೀರಭದ್ರ ಸ್ವಾಮಿ ಬರಬಹುದು. ಸ್ವಾಮಿ ಅನ್ನೋದು ಗಣಗಳು, ಬಂಟ ಶಕ್ತಿಗಳು. ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ, ನಾವೇನು ಮಾಡ್ಲಿಕ್ಕಿಲ್ಲ, ಏನು ಜನರು ತಿಳ್ಕೊಳ್ತಾರೆ ಹಾಗೆ ನಾವು ಸುಮ್ಮನೆ ಇರೋದು. ಉದಾಹರಣೆ, ನಾವು ಏನು ಬೇಕಾದ್ರೆ ಹೇಳ್ಬೋದು, ಅದು ಸ್ವಲ್ಪ ಸಮಯದವರೆಗೆ ಮಾತ್ರ, ಮತ್ತೆ ಸತ್ಯ ಹೊರಗೆ ಬಂದೇ ಬರ್ತದೆ. ಹೇಳಿ. ಮತ್ತೆ ಇನ್ನೊಂದು ಎಂತ ಹೇಳಿದ್ವಿ, ಈಗ ಎಸ್ಪೆಷಲಿ ನಾನು ಈಗ ಮಾತಾಡ್ತಿದ್ದ ತುಳುನಾಡ ಬಗ್ಗೆ, ಇಲ್ಲಿ ನಾಗ ಆರಾಧನೆ ತುಂಬಾ ಕಡೆಯಲ್ಲಿ ಉಂಟು. ಈಗ ಏನಾಗಿದೆ ಹೇಳಿದ್ರೆ, ಒಂದು ಜಾಗ ನಾವು ತಗೊಳ್ತೇವೆ, ಅಲ್ಲಿ ಈಗ ನಮ್ಗೆ ತಿಳಿದ ಪ್ರಕಾರ ಪ್ರಬಲ ನಾಗ ಬೀದಿ ಉಂಟು ಹೇಳ್ತಾರೆ, ನಾಗ ಬೀದಿ ಉಂಟು ಹೇಳ್ತಾರೆ. ಇನ್ನು ಕೆಲವು ಕಡೆ ನಾಗನ ಹುತ್ತ ಇರ್ತದೆ, ನಾಗ ಸಂಚಾರ ಎಲ್ಲ ಇರ್ತದೆ. ಈಗ ನಾಗನಿಗೆ ರಿಲೇಟೆಡ್ ಈಗ ಸಂಬಂಧವಾದ ಭೂಮಿಯಲ್ಲಿ ನಾವು ವಾಸ್ತು ಮಾಡಬಹುದಾ ಅಂತ ಹೇಳಿ, ಇದು ಒಳ್ಳೆ ಪ್ರಶ್ನೆ. ನಾಗ ಬೀದಿ, ನಾಗ ಇಲ್ಲದ ಒಂದು ಜಾಗ ಎಲ್ಲೂ ಇಲ್ಲ. ನಾಗ ಅಂತ ಹೇಳೋದು, ನಾವು ಪ್ರಶ್ನೆ ಇಡುವಾಗ 4ನೇ ಮನೆಯಲ್ಲಿ ರಾಹು ಬಂದ್ರೆ ಆ ಸ್ಥಳದಲ್ಲಿ ನಾಗ ಇದ್ದಾರೆ. ಆ ಸ್ಥಳದಲ್ಲಿ ಅಂದ್ರೆ ಈಗ 40ಕ್ಕೆ 60 ಪ್ಲಾಟ್ ಅಲ್ಲ, ಆ ಇಡೀ 10 ಎಕರೆ 5 ಎಕರೆ 2 ಎಕರೆಗೆ ಆ ಭೂಮಿಯ ಇದಕ್ಕೆ ನಾಗ ಇದ್ದಾರೆ. ನಾಗ ಭೂಮಿಯಲ್ಲೇ ಇರ್ಬೇಕು ಹೇಳಿಲ್ಲ, ನಾಗ ಮರದಲ್ಲಿ ಇರ್ಬೋದು, ಪುಂಚ ಅಂತ ಹೇಳ್ತಾರೆ, ಅಥವಾ ಅದಕ್ಕೆ ಬೇರೆ ಒಂದು ಹೆಸರಲ್ಲಿ ಕೇಳ್ತಾರೆ. ನಾಗ ಹುತ್ತದಲ್ಲಿ ಇರ್ಬೇಕು ಹೇಳಿಲ್ಲ. ನಾಗ ನಮಗೆ ಕಣ್ಣಿಗೆ ಕಾಣ್ಲಿಕ್ಕಿಲ್ಲ, ಅದೃಷ್ಟವಾಗಿರುವುದು. ಮತ್ತೆ ಈ ಜನರಲ್ಲಿ ನಾವು ಈ ಜಾಗೆಯಲ್ಲಿ ನೋಡುವಾಗ ಈ ಕೊಪ್ಪರಿಗೆ ನಿಧಿ ಎಲ್ಲ ಇರ್ತದೆ, ಅದನ್ನು ರಕ್ಷಣೆಗೆ ಕಾಯುವ ನಾಗನು ಕೂಡ ಕಾಣಬಹುದು. ಹಾಗೆ ಆ ಜಾಗೆಯಲ್ಲಿ ಮನೆ ಕಟ್ಟಬಾರದು ಹಾಗೇನಿಲ್ಲ. ಪ್ರಬಲ ದೋಷಗಳಿದ್ದ ಜಾಗೆಯಲ್ಲಿ ಮನೆ ಕಟ್ಟಬಾರದು. ಆದರೆ ನಮ್ಮ ಶಾಸ್ತ್ರದಲ್ಲಿ ಭೂವರಾಹ ಪೂಜೆ ಅಂತ ಉಂಟು. ಜಾಗೆಯಲ್ಲಿರುವ ನೀಚ ಶಕ್ತಿಗಳನ್ನು ತೆಗೆದು ಭೂವರಾಹ ಸ್ವಾಮಿಯನ್ನು ಪೂಜೆ ಮಾಡಿ, ಅಥವಾ ಅಲ್ಲಿರುವ ನೆಗೆಟಿವ್ ವೈಬ್ರೇಷನ್ ಅಂತ ಹೇಳ್ತಾರೆ, ಅದನ್ನು ನಿವೃತ್ತಿ ಮಾಡಿದ್ರೆ ನಾಗ ನಮಗೆ ಏನು ಉಪದ್ರ ಮಾಡೋದಿಲ್ಲ. ನಾವು ನಾಗನಿಗೆ ಅನ್ಯಾಯ ಮಾಡಿ ಅಲ್ಲಿ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ನೀವಾದ್ರೂ ಬಿಡ್ತೀರ? ತಂದೆ ಮಗನಿಗೆ ತಕರಾರು ಇರ್ತದೆ, ತಂದೆ ಮಗನಿಗೂ ಬಿಡ್ಲಿಕ್ಕಿಲ್ಲ, ಮಗನ್ ತಂದೆಗೂ ಬಿಡ್ಲಿಕ್ಕಿಲ್ಲ. ಅರ್ಥ ಆಯ್ತಲ್ಲ? ಹಾಗೆ ನಾಗ ಪವರ್ಫುಲ್ ಶಕ್ತಿ ಇಲ್ಲ ಅಂತಲ್ಲ, ಆದ್ರೆ ನಾವು ನಮ್ಮ ಧರ್ಮವನ್ನು ಕಡೆಗಣಿಸಬಾರ್ದು. ನಾಗ ಇದೆ ಆದ್ರೆ ಅದಕ್ಕೆ ಏನು ಪರಿಹಾರಗಳಂತ ಮಾಡ್ಬೇಕು, ದೈವಗಳಿದೆ ಆದ್ರೆ ಅದಕ್ಕೆ ಏನು ಪರಿಹಾರ ಅಂತ ಮಾಡ್ಬೇಕು. ನಾಗನು ಇದ್ದಾನೆ, ದೈವಗಳು ಇದ್ದಾರೆ. ಆದ್ರೆ ಹೇಳಿ, ಅಂದ್ರೆ ಕೆಲವು ಜನ ಏನ್ ಹೇಳ್ತಾರೆ ಹೇಳಿದ್ರೆ, ಈಗ ನಾಗ ಇದ್ದ ಭೂಮಿಯಲ್ಲಿ ಈಗ ನಾವು ವಾಸ್ತು ಮಾಡುವಾಗ ನಮ್ಗೆ ವಾಸ್ತು ಅಲ್ಲಿ ಈಗ ಟಾಯ್ಲೆಟ್ ಬಿಟ್ಟು ಇಂಥದೊಂದು ಜಾಗದಲ್ಲಿ ಬರ್ಬೇಕಂತ ಹೇಳ್ತಾರೆ. ಕೆಸರು ಹೋಗುದು, ನಾವು ಬಟ್ಟೆ ಇದು ಪಾತ್ರೆ ತೊಳೆದದ್ದು, ಬಟ್ಟೆ ತೊಳೆದದ್ದು, ನೀರು ಇಂಥ ಜಾಗದಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಹಾಗೆ ಈಗ ನಾಗ ಬೀದಿ ಒಂದು ಕಡೆ ಅಲ್ಲಿ ಇತ್ತಂತ ಹೇಳಿದ್ರೆ ನಾವು ವಾಸ್ತು ಪ್ರಕಾರ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಿಮ್ಮ ಪ್ರಶ್ನೆ ಒಳ್ಳೇದು. ಆದ್ರೆ ಎಲ್ಲದರಲ್ಲಿ ಈಗ ನಾವು ಎಲ್ಲಾ ವಿಷಯವನ್ನು ಹೇಳಲಿಕ್ಕೆ ಹೋದ್ರೆ ಸಜ್ಜಿಗೆ ಬಜಿಲಾಗುದಿಲ್ವಾ? ಆದ ಕಾರಣ ಇದು ಚಿಂತನೆ ಮಾಡುವ ಇನ್ನೊಂದು ದಿವಸ ಇದರ ಬಗ್ಗೆ ನಾನು ಹೇಳ್ತೇನೆ. ಅದರಲ್ಲಿ ನಾಗನ ದೋಷ, ನಾವು ನಿಮಗೆ ನಾಗ ಏನು ಮಾಡುದಿಲ್ಲ. ಆದ್ರೆ ನಾನು ನಿಮಗೆ ಒಂದು ಮಾತು ಹೇಳುದು, ನಾಗದೋಷ ಎಲ್ಲಿ ಬರ್ತದೆ ಅಂದ್ರೆ, ಪಶ್ಚಿಮ ನೈಋತ್ಯದ ದಾರಿ ಆಗಿದ್ರೆ ಅದು ನಾಗದೋಷವನ್ನು ಸೂಚಿಸ್ತದೆ. ಪಶ್ಚಿಮ ನೈಋತ್ಯದಲ್ಲಿ ಅಡಿಗೆ ಮಾಡಿದ್ರೆ ನಾಗನ ತಲೆಯ ಮೇಲೆ ಅಡಿಗೆ ಮಾಡಿದಾಗ ಆಗ್ತದೆ. ಇದೆಲ್ಲ ದೋಷಗಳು. ನಾವು ಮಾಡುವ ಕರ್ಮಗಳೇ ದೋಷ. ನಾಗನಿಗೆ ನಾವು ಏನು ಮಾಡ್ಬೇಕು ಹೇಳಿಲ್ಲ, ನಾಗನಿಗೆ ನಾವು ಮಾಡುವ ಕರ್ಮ ದೋಷಗಳು. ಈಗ ಕೆಲವರು ಒಂದು ವಿಪರ್ಯಾಸ, ನಾಗ ಮೊಟ್ಟೆ ತಿಂತಾನೆ,
ಹಾಗಾದ್ರೆ ದೇವಕ್ರಿಯೆ ಅದು ಅಸುರಕ್ರಿಯೆ. ಜಿಜ್ಞಾಸೆಗಳಿಗೆ ಆನ್ಸರ್ ಅಲ್ಲ. ಆನ್ಸರ್ ನಿಮಗೆ ಇದ್ರ ಬಗ್ಗೆ ಇನ್ನೊಂದು ಇದರಲ್ಲಿ ನಿಮಗೆ ನಾನು ಹೇಳ್ತೇನೆ. ಯಾಕೆ ಗೊತ್ತಾ, ಈಗ ಹೇಳಿದ್ರೆ ಜನರನ್ನು ನಾವು ಕನ್ಫ್ಯೂಸ್ ಮಾಡಿದಾಗ ಆಗ್ತದೆ. ಹೌದು. ಅಲ್ಲ ಹೇಳಿ, ಬೇರೆ ಏನು ಕೇಳಬೇಕು. ಈ ಕೆಲವು ಜನರ ಮನೆಯಲ್ಲಿ ಹ್ಮ್ ಈ ಒಂದು ಹುಡುಗರಿಗೆ ಅಂದ್ರೆ ಒಂದು ಇತ್ತೀಚೆಗೆ ಆದ ಒಂದು ಇನ್ಸಿಡೆಂಟ್, ಒಂದು ಹುಡುಗ ಹೋಗ್ತಿದ್ದ ಗಾಡಿಯಲ್ಲಿ ಸಡನ್ ಬಿದ್ದ. ಹ್ಮ್ ಅಲ್ಲಿ ಎದುರಲ್ಲಿ ಒಂದು ದೇವಸ್ಥಾನದ ಮಾರಿಗುಡಿ ಅಂತ ಇತ್ತು. ಹ್ಮ್ ಗಡುಬಡು ಜಾಗ ಅಂತ ಹೇಳ್ತಾರೆ. ಅಲ್ಲಿ ಬಿದ್ದು ಹಾಗೆ ನಮ್ಗೆ ತೊಂದರೆ ಆಗಲಿಲ್ಲ. ಹ್ಮ್ ಮತ್ತೆ ಬ್ಯಾಂಗ್ಳೂರಿಗೆ ಹೋದ ಮೇಲೆ ಅವನು ಬೈಕಲ್ಲಿ ಹೋಗುವಾಗ ಹ್ಮ್ ಅವನು ಒಂದು ಗಾಳಿಯಲ್ಲಿ ಹೋದ. ಹ್ಮ್ ಪ್ರಶ್ನೆ ಮುಖಾಂತರ ನೋಡುವಾಗ ಎಲ್ಲಿ ಸರ್ ಇದು ಹೆಣ್ಣು ಪ್ರೇತ ಬಾಧೆ ಅಂತ ಹಿಡ್ಕೊಂಡಿದೆ ಅಂತ ಹೇಳಿ, ಹ್ಮ್ ಇದನ್ನು ಹೇಗೆ ಅಂತ ಹೇಳಿ ಹೆಣ್ಣು ಪ್ರೇತ. ಇದು ನಿಮ್ದು ಪ್ರಶ್ನೆ ಒಳ್ಳೆ, ಇದು ಹೇಳ್ತೇನೆ. ಹ್ಮ್. ಈ ಹೆಣ್ಣು ಪ್ರೇತ ಎಲ್ಲಿತ್ತು ಅಂತ ಕೇಳಿದ್ರೆ ಅದು ಅವನ ಮೈಯಲ್ಲೇ ಇತ್ತು. ಹ್ಮ್ ಹ್ಮ್ ಮತ್ತೆ ಹಾಗೆ ಆಗ್ಲಿಕ್ಕೆ ಕಾರಣಗಳು ಒನ್ಸ್ ಅಗೇನ್ ಕರ್ಮದೋಷ. ಕರ್ಮದೋಷ. ಏಕೆ ಆ ಹುಡುಗ, ಅದು ಯಾರಂತ ನಂಗೆ ಗೊತ್ತಿಲ್ಲ, ಮತ್ತೆ ಅವ್ರು ನಮ್ಮ ಹತ್ರ ಕ್ಲೈಮಿಗೆ ಬರಬಾರ್ದು. ಇಲ್ಲ ಇಲ್ಲ ಇಲ್ಲ. ನಾನು ಇಲ್ಲ, ಹೇಳಿಲ್ಲ, ಇಲ್ಲ. ಆ ಒಂದು ಹುಡುಗ ಹಾಗೆ ಬಿದ್ದ ಅಂತ ಹೇಳಿದ್ರೆ ಹಾ, ಆಗ ಅದು ಚಾರ್ಜ್ ಆಯ್ತು ಆ ಪ್ರೇತಕ್ಕೆ. ಹಾ. ಅರ್ಥ ಆಯ್ತಲ್ವಾ? ಮೊದ್ಲೇ ಇತ್ತು. ಮೊದಲಿತ್ತು. ಅದು ಎಲ್ಲಿಂದ ಇತ್ತು? ಹಾ. ಆ ಹುಡುಗನ ತಂದೆಯ ಅಕ್ಕ ತಂಗಿಯೋ ಹ್ಮ್ ಅಥವಾ ಆ ಹುಡುಗ ಈ ತಂದೆಯ ತಂದೆ ಆಗಿದ್ದಾಗ ಅವನ ಅಕ್ಕ ತಂಗಿಯೋ ಆ ಪ್ರೇತ. ಹ್ಮ್ ಅರ್ಥ ಆಯ್ತಲ್ವಾ? ಅದು ಅವನಿಗೆ ಬಾಧೆ ಮಾಡಿ. ಯಾಕೆ? ಅದಕ್ಕೆ ಮೋಕ್ಷ ಆಗ್ಬೇಕು. ಹ್ಮ್ ಮೋಕ್ಷ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಹ್ಮ್ ಅಂತ ಹೇಳುವಾಗ ಅವನಿಗೆ ಬಾಧೆ ಕೊಟ್ರೇನೆ ನೀವು ಮೋಕ್ಷ ಕೇಳಿತೀರಿ. ನೀವು ಪ್ರಶ್ನೆಗೆ ಹೋದ್ರಿ, ಅಷ್ಟರವರೆಗೆ ಪ್ರಶ್ನೆಗೆ ಹೋದ್ರ ಇಲ್ಲ. ಹೇಳಿ. ಪ್ರಶ್ನೆಯಲ್ಲಿ ಸ್ತ್ರೀ ಪ್ರೇತ ಅಂತ. ಯಾಕೆ ಅದು ದೇವಿಯ ದೋಷ ಅಂತ ಹೇಳ್ಬಾರ್ದು? ದೇವಿಯ ದೇವಸ್ಥಾನದಿರಲ್ಲ ಬಿದ್ದದ್ದು, ಹೌದು ಹೌದು. ದೇವಿ ದೂಡಿ ಹಾಕಿದಂತ ಯಾಕೆ ಅಲ್ಲ. ಹ್ಮ್ ನಿಮ್ಮ ಬಾಧೆಗಳು ನಿಮ್ಗೆ ಗೊತ್ತಾಗ್ಲಿಕ್ಕೆ ಆ ದೇವಿಯ ಅವನಿಗೆ ದೂಡಿ ಹಾಕಿದಾಗ ಯಾವ್ದು ಅರ್ಥ ಆಯ್ತಲ್ವಾ? ಅಥವಾ ದೇವಿಯ ಗಣ ಒಂದು ದೂಡಿ ಹಾಕಿದಾಗ, ದೇವಿಯ ತಪ್ಪು ಅಲ್ಲ, ಇದು ಅವರ ಕುಟುಂಬದ ದೋಷ. ಹ್ಮ್ ಹ್ಮ್ ಅರ್ಥ ಆಯ್ತಲ್ವಾ? ಇದಕ್ಕೆ ಉದಾಹರಣೆ, ಒಂದು ವಿಟ್ಲದಿಂದ ನನ್ನ ಹತ್ರ ಒಂದು ಫ್ಯಾಮಿಲಿ ಬಂದಿತ್ತು. ಹ್ಮ್ ಈ ನೇತ್ರಾವತಿ ಸಂಘದಲ್ಲಿ ಒಂದು ಬಸ್ಸಿನಿಂದ ಸೆಕೆಂಡ್ PUC ಹುಡುಗ ಜಾರಿ ಬಿದ್ದು ಪ್ರಾಣ ಕಳ್ಕೊಂಡ. ಹ್ಮ್ ಅವರೆಲ್ಲ ದೈವ ದೋಷ ಅಂತ ಹೇಳಿದ್ರು. ಹ್ಮ್ ಜ್ಯೋತಿಷ್ಯರ್ಥ ಹೋಗುವಾಗ ಯಾರೋ, ನಾನು ತಪ್ಪು ಹೇಳೋದಿಲ್ಲ, ಯಾರೋ ಅವರು ಹೋದ ಇದಕ್ಕೆ ಅದು ಮಾಟ ಮಾಡಿ ಹೋಗಿದ್ದಾರೆ. ನಿಮ್ಮ ಮಗನು ಸಾಯ್ಲಿಕ್ಕೆ ನಾನು ಮಾಟ ಮಾಡ್ಬೇಕಾ? ಅರ್ಥ ಹೇಳಿ. ಅಲ್ಲ, ನಿಜವಾಗಿ ಇದನ್ನು ವಿಮರ್ಶೆ ಮಾಡಿದ್ರೆ ಆ ಹುಡುಗನ ತಂದೆಯ ಜಾತಕದಲ್ಲಿ ಪುತ್ರ ವಿಯೋಗ ಇತ್ತು. ಹ್ಮ್ 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 ಇದು ಯಾರು ನೋಡ್ಲಿಲ್ಲ. ಹ್ಮ್. ಆಗ ಅವ್ರು ನಾನು, ಇದು ನಮ್ಗೆ ಯಾರು ಹೇಳಿಲ್ಲ ಸ್ವಾಮಿ ಅಂತ ಹೇಳಿದ್ರು ಅವರು. ಹೌದು, ಸರಿ, ಹೌದು. ಆಗ ನಾನು ಕೇಳಿದ್ದೀನಿ, ನೀವು ಯಾರಿಗಾದ್ರೂ ಜಾತಕ ತೋರಿಸಿದ್ದೀರಾ? ಇಲ್ಲ. ಮತ್ತೆ ಯಾರು ಹೇಳುದು? ದೇವರು ಒಂದು ಹೇಳುದು? ಹ್ಮ್ ಜ್ಯೋತಿಷ್ಯರು ಹೇಳುದ ನಿಮ್ಮ ಮನೆಗೆ ನಿಮ್ಮ ಜಾತಕ ಕೊಡಿ ನಾನು ಹೇಳ್ತೇನೆ ಅಂತ ಹೇಳುದ? ಅಲ್ಲ. ಅದು ದೋಷ ಎಲ್ಲಿ ಬಂತು? ಅವನ ಜಾತಕದಲ್ಲಿ ಅವನಿಗೆ ಪುತ್ರ ವಿಯೋಗ ಅಂತ ಇತ್ತು. ಪುತ್ರ ವಿಯೋಗ ಅಂತಿದ್ರೆ ಅದಕ್ಕೆ ಪರಿಹಾರಗಳನ್ನುಂಟು. ಪುತ್ರ ವಿಯೋಗಕ್ಕೆ ಪರಿಹಾರ ಮಾಡಿದ್ರೆ ಮಕ್ಕಳು ಸಾಯುವುದಿಲ್ಲ. ಯಾಕೆ ಅದು ಸತ್ತದ್ದು ಅಂತೆ, ಅವನ ತಂದೆಗೆ ಆಗಿ ದುಃಖ ಕೊಟ್ಟಿರುವುದು ಓಕೆ. ಹಿಂದಿನ ಜನ್ಮದಲ್ಲಿ. ಕರ್ಮದೋಷ. ಅದು ಅನುಭವಿಸುವ ಮಗನೇ ಅಂತ. ಅರ್ಥ ಆಯ್ತಲ್ವಾ? ಹ್ಮ್ ಹ್ಮ್ ನೀವು ಮಾಡಿದ್ದು ನಿಮ್ಮ ಕರ್ಮಗಳು ನಿಮ್ಮನ್ನು ಬಿಡುವುದೇ ಇಲ್ಲ. ಅದು ಯಾರು, ಅದು ನಾನು ಕೂಡ ತಪ್ಪು ಮಾಡಿದ್ರೆ ಆ ಕರ್ಮಗಳು ನನ್ನನ್ನು ಬಾಧಿಸ್ತದೆ. ಹೌದು. ನಾನು ಇದಕ್ಕೆ ಹೊರತಾಗಿಲ್ಲ, ಅದು ನನಗೇನು ಕೊಂಬಿಲ್ಲ. ಪೂಜೆ ಮಾಡುವ ಪುರೋಹಿತರಾಗ್ಲಿ, ದೈವದ ಚಾಕ್ರಿ ಮಾಡುವವರಾಗ್ಲಿ, ಅವರವರು ಮಾಡಿದ ಕರ್ಮಗಳು ಅವರವರಿಗೆ ಬಾಧಿಸ್ತದೆ. ಅವರು ಸುಳ್ಳು ಹೇಳಿದ್ರು ಅದಕ್ಕೆ ಪನಿಷ್ಮೆಂಟ್ ಉಂಟು, ಅವರು ಮೋಸ ಮಾಡಿದ್ರು ಪನಿಷ್ಮೆಂಟ್, ಹೆಂಡತಿಗೆ ಮೋಸ ಮಾಡಿದ್ರು ಪನಿಷ್ಮೆಂಟ್, ಮಕ್ಕಳು ನಮ್ಗೆ ಅನ್ಯಾಯ ಮಾಡಿದ್ರೆ ಅವರ ಮಕ್ಕಳು ಅವರಿಗೆ ಅನ್ಯಾಯ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಇದು ಎಂತ ಹೇಳ್ತದೆ ಅಂತ ಹೇಳಿದ್ರೆ, ಫೈನಲ್ಲಿ ಚರ್ವಿತ ಚರ್ವಣ ಅಂತ ಹೇಳ್ತಾರೆ. ನೀವು ಮಾಡಿದ್ದೆ ನಿಮಗೆ ಸಿಕ್ಕಿದೆ. ಎಸ್. ಕೆಲವು ವರ್ಗ ಇರ್ತದೆ. ಅಂದ್ರೆ ಈಗ ಒಂದು ಬ್ರಾಹ್ಮಣ ವರ್ಗ, ಅಂದ್ರೆ ಅನುಷ್ಠಾನಗಳು ಇರ್ತದೆ, ಗಾಯತ್ರಿ ಮಂತ್ರ ಇದೆಲ್ಲ ಬಂದದ್ದು. ಈಗ ಕೆಳ ವರ್ಗ ಅಂತ ಇರ್ತದೆ. ಇದಕ್ಕೆ ತುಂಬಾ ಜನ ಕೇಳುವ ಪ್ರಶ್ನೆ ಉಂಟು. ಅನುಷ್ಠಾನ ಇದ್ದವರಿಗೆ, ಅನುಷ್ಠಾನ ಇದ್ದ ಮನೆಗೂ ಕೂಡ ಈ ಕೆಳವರ್ಗದ ಒಂದು ಇದರಿಂದ, ಅಂದ್ರೆ ಈಗ ನಾನು ಜಾತಿ ಹೇಳುದಿಲ್ಲ, ತುಂಬಾ ಕಲ್ತ ಈ ಮಂತ್ರವಾದಿಗಳು ಇರ್ತಾರೆ ಕೆಳವರ್ಗದಲ್ಲಿ. ಅವರು ಕೆಲವೊಂದು ಕೈ ಎಣಿಕೆಯಷ್ಟು ಅವರು ಕೆಲವೊಂದು ಪ್ರಯೋಗ, ಅಂದ್ರೆ ಈ ಮಾಟ ಅಂತ ಹೇಳ್ತಾರೆ, ಅದು ಮಾಡಿದ್ ಪರ್ಫೆಕ್ಟ್ ತಾಗ್ತದೆ ಅಂತ ಹೇಳ್ತಾರೆ. ನೀವು ಹೋಗಿ ತಿರುಗಿ ಮಾಟದ ಹತ್ರ ಮಾಂತ್ರಿಕ ಹತ್ರವೇ ಬಂದ್ರಿ. ಆದ್ರೆ ಇದು ಜನರ ಕ್ವಶನ್ ಹೇಳ್ತೇನೆ ಕೇಳಿ. ಅದು ನಮಗೊಂದು ರೋಗ ಬಂದಾಗ ನಾವೊಂದು ಡಾಕ್ಟರ್ ಹತ್ರ ಹೋಗೋದು ಸಹಜ. ನಾವೊಂದು ಸರ್ಕಾರದ ಒಂದು ಪರ್ಮಿಷನ್ ಬೇಕಾದ್ರೆ ಈಗ ನಾವು ಅಲ್ಲಿಗೆ ಹೋಗ್ಬೇಕು, ಪರ್ಮಿಷನ್ ಲೆಟರ್ ಗ್ರಾಂಟ್ ಆಗ್ಬೇಕು, ಮತ್ತೆ ಈಗ ಅದು ಮಾಡು ಇದು ಮಾಡು ಅಂತ ತೀರ್ವೆ ಕಟ್ಟಿದೀವಿ ಅದೆಲ್ಲ ಕೇಳ್ತಾರೆ. ಹಾಗೆ ಕೆಳವರ್ಗದವರಲ್ಲ,
ಅವರವರ ನಿಷ್ಠೆ ಮತ್ತು ಆಚಾರ ವಿಚಾರಗಳು ಅದು ಪವರ್ಫುಲ್ ಆಗಿರೋದು. ಅದಕ್ಕೆ ಬ್ರಾಹ್ಮಣನೂ ಆಗ್ಬೇಕು ಹೇಳಿಲ್ಲ, ಶೂದ್ರನೂ ಆಗ್ಬೇಕು ಹೇಳಿಲ್ಲ, ಕ್ಷತ್ರಿಯನೂ ಆಗ್ಬೇಕು ಹೇಳಿಲ್ಲ. ಅವನು ಏನು ನಿಷ್ಠೆಯಿಂದ ಮಾಡ್ತಾನೆ. ಈಗ ನನ್ನದು ಇಲ್ಲಿ ಹೇಳಬಾರ್ದು, ನನ್ನ ಹೇರ್ ಸ್ಟೈಲ್ ಇಲ್ಲಿ ನಾವು ಒಂದು ಆ ದಿವಸ ಇಲ್ಲಿ ಹೋಗಿ ಮಾಡಿದೆವು, ನಾವು ಇನ್ನೊಂದು ಕಡೆಗೆ ಹೋಗಿ ಮಾಡ್ಬೋದು. ಆದ್ರೆ ಅವನು ಮಾಡಿದಾಗೆ ಅವನು ಆಗೋದಿಲ್ಲ. ಯಾಕೆ ಅವರದು ದೇ ಆರ್ ವೆರಿ ಮಚ್ ಹಾಗೆ. ಹಾಗೆ ಮಂತ್ರವಾದಿಗಳು ಒಂದೊಂದು, ಈಗ ಡಾಕ್ಟರ್ ಅಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಒಂದೊಂದು ರೋಗಕ್ಕೆ ಒಬ್ಬೊಬ್ಬರು ಡಾಕ್ಟರ್ ಅಂತ ಆಗಿದ್ದಾರೆ. ಹಾಗೆ ದೇವಕ್ರಿಯೆಗೆ ಬ್ರಾಹ್ಮಣರು, ಪೂಜೆಗೆ ಭಟನವರು, ಜ್ಯೋತಿಷ್ಯಕ್ಕೆ ಜ್ಯೋತಿಷ್ಯರು, ಮಾಂತ್ರಿಕಕ್ಕೆ ಮಾಂತ್ರಿಕರು. ಮಾಂತ್ರಿಕರು ಹೆಚ್ಚಿಗೆ ನಮ್ಮ ಬೇರೆ ವರ್ಗದ ಹಿರಿಯ ಮೇಲಿನ ವರ್ಗದವರು ಮಂತ್ರವಾದಿಗಳು ಬರುದಿಲ್ಲ. ಮೇಲಿನ ವರ್ಗದವರು ಕೂಡ ಮಂತ್ರಿಸಿ ಕೊಟ್ರೆ ಅದು ತಾಗ್ತದೆ. ನಾಲಗೆಲ್ವ ಇರುವುದು, ಎರಡು ಕಡೆಯಲ್ಲಿ ನಾಲಗೆ ವರ್ಕ್ ಆಗುತ್ತೆ. ನಾಲಗೆ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ಜೀವನದಲ್ಲಿ ಅವರ ಹಿರಿಯವರು ದೇವರ ಆರಾಧನೆ ಭಾರಿ ಒಂದು ಇದರಲ್ಲಿ ಮಾಡಿರ್ತಾರೆ, ಭಾರಿ ಒಂದು ನಿಷ್ಠೆಯಲ್ಲಿ ನಿಯಮದಲ್ಲಿ ಮಾಡಿರ್ತಾರೆ, ಯಾವುದು ಫಲಾಪೇಕ್ಷೆ ಇಲ್ಲದೆ ಮಾಡಿರ್ತಾರೆ. ಅದು ನಮ್ಮೊಟ್ಟಿಗೆ ಆಕ್ಟ್ ಆಗುತ್ತೆ. ಈಗ ನನ್ನೊಟ್ಟಿಗೆ ಒಬ್ಬ ಮಂತ್ರವಾದಿ ಇದ್ದಾನೆ, ಅವನು ಕಲ್ತು ಬಂದದ್ದಲ್ಲ, ಅವನು ತಾತನೋ ಮುತ್ತಾತನೋ ಒಂದು ಮಂತ್ರವಾದಿಯಾಗಿದ್ದು ದೇವರ ಕಾರ್ಯ ದೈವದ ಕಾರ್ಯ ಭಾರಿ ನಿಷ್ಠೆಯನ್ನು ಮಾಡಿರ್ತಾನೆ. ಅದು ಇವನೊಟ್ಟಿಗೆ ಆ ವೈಬ್ರೇಷನ್ ಅಂತ ಹೇಳ್ತಾರೆ. ಆ ವೈಬ್ರೇಷನ್ ಇವನಿಂದ ಆಕ್ಟಿವ್ ಆಗುದು, ಆಕ್ಟಿವೇಶನ್ ಅಂತ ಹೇಳ್ತಾರೆ. ಈಗ ನಾನು ಕೂಡ ಜ್ಯೋತಿಷ್ಯದ ಬಗ್ಗೆ ತುಂಬಾ ಡೀಪ್ ಆಗಿ ಕಲಿಯಲಿಲ್ಲ. ನಮ್ಮ ಮುತ್ತಾತ ಗಿತ್ತಾತ ಜ್ಯೋತಿಷ್ಯ ಮಾಡ್ತಿದ್ರು. ಅದು ನಾನು ಮೊದಲು ನಮ್ಮ ಗೋಪಿ ಭಟ್ರು ಮಾಮ ಹೇಳಿದಾಗ ನಾನು ಅವ್ರಿಗೆ ಹೇಳಿದ್ದೇನೆ, ಅದನ್ನು ಅವರು ನನ್ನಿಂದ ಮಾಡಿಸುದು. ನಾನೊಂದು 1000 ಗ್ರಂಥ ಓದಿದ್ರೆ ಅದಕ್ಕೆ ಮೇಲಿನ ಮಂತ್ರಗಳು ನನಗೆ ಒಂದೇ ಒಂದು ನಾಗನ ಮಂತ್ರ ಬರ್ತಿರ್ಲಿಲ್ಲ. ಅದು ನನಗೆ ಭರಿಸ್ತದೆ. ಸಮಥಿಂಗ್ ಸಮ್ಯಾರ್ ಉಂಟು, ಕಲ್ತು ಬರುವುದಲ್ಲ. ಪ್ರಕೃತಿಯ ಧರ್ಮ ನಿಯಮಗಳಲ್ಲಿ ಇದನ್ನು ಒಬ್ಬ ಮಾಡಬೇಕಂತ ಮಾಡಿಸುದು ಅಷ್ಟೇ. ಇದು ನಾವು ಒಳ್ಳೆಯ ವಿಚಾರಕ್ಕೆ ಯೂಸ್ ಮಾಡಬಹುದು, ಕೆಟ್ಟ ವಿಚಾರಕ್ಕೆ ಯೂಸ್ ಮಾಡಬಹುದು. ನಾವೆಗೆಲ್ಲಿ ಕೆಲವರಿಗೆ ದೈವಿಕ ಶಕ್ತಿಗಳು ಇರ್ತವೆ. ಏನು ದೈವಿಕ ಶಕ್ತಿಗಳು? ವಾಕ್ಸಿದ್ಧಿ ಯೋಗ ಅಂತ ಹೇಳ್ತಾರೆ. ಈ ಡಾಕ್ಟರ್ನವರೆಲ್ಲ ಡಾಕ್ಟರ್ ಕಲ್ತಿದ್ದಿಂದ ಅವರು ಪ್ರಸಿದ್ಧ ಆದದಲ್ಲ. ಅವರು ಡೈಲಿ ಇದು ಗಾಯತ್ರಿ ಮಂತ್ರ ಜಪ ಮಾಡ್ತಾರೆ, ಗಾಯತ್ರಿ ಜಪ ಮಾಡ್ತಾರೆ. ಆಪರೇಷನ್ಗೆ ಹೋಗುವಾಗ ಅವರು ಗಾಯತ್ರಿ ಮಂತ್ರ 108 ಜಪ ಮಾಡಿ ಆಪರೇಷನ್ ಎಷ್ಟೋ ಹೇಳಿದ್ದಾರೆ. ಯಾಕೆ? ಅವರ ಬುದ್ಧಿಯಲ್ಲೂ ಸ್ಥಿರತೆ ಬರ್ಲಿಕ್ಕೆ, ಅವರ ಕೈ ನಡಗದೆ ಇರ್ಲಿಕ್ಕೆ. ಹಾಗೆ ಇದು ಇದರಲ್ಲಿ ಒಂದು ಡಾಕ್ಟರ್ ಇದ್ರು, ದೊಡ್ಡ ಡಾಕ್ಟರ್, ಹೆಸರು ಹೇಳಿಕ್ಕೆ ಬಯಸುದಿಲ್ಲ, ಅವರು ನಮ್ಮಲ್ಲಿ ಒಂದು ಹೆಸರು ಬೇಡ, ನಮ್ಮಲ್ಲಿ ಬಂದೊಂದು ದೈವಕ್ಕೆ ಕೈ ಮುಗಿಯದವರು ಯಾವ ಆಪರೇಷನ್ ಮಾಡುದಿಲ್ಲ. ಹಾಗೆ ಹಾಗೆ ನಂಬಿಕೆ ಅವರದ್ದು. ಅದು ನಮ್ಮ ಗೋಪಿ ಭಟ್ರು ಇದ್ದಾರಲ್ವಾ, ಅವ್ರು ಯಾವಾಗ ಹೇಳಿದೆ ಎಂತ ಹೇಳಿದ್ದಾರೆ, ವಿಶ್ವಾಸ ಫಲದಾಯಕ. ನನ್ನ ಇದೆಲ್ಲ ಅವ್ರದ್ದು ಹೇಳಿ. ಹೌದು. ಮತ್ತೆ ಈಗ ಒಂದು ನಾವು ಮನೆಯಲ್ಲಿ ದೇವರ ಪೂಜೆ ದೇವರ ಫೋಟೋ ಇಡ್ತೇವೆ. ಆ ಫೋಟೋದಲ್ಲಿ ಕೆಲವು ಜನರು ಈಶ್ವರನ ಇಷ್ಟಪಟ್ಟು ಈಶ್ವರನ ಇಡ್ತಾರೆ, ಮತ್ತೆ ಕೆಲವು ಜನ ವಿಷ್ಣುವನ್ನು ಇಡ್ತಾರೆ, ದೇವಿಯನ್ನು ಇಡ್ತಾರೆ. ಅದರಲ್ಲಿ ಉಗ್ರ ದೇವತೆ ಸೌಮ್ಯ ದೇವತೆಗಳಂತ ಉಂಟು. ಈಗ ಉಗ್ರ ದೇವತೆಯ ಫೋಟೋ ಇಡಬಾರ್ದಂತೆ ತುಂಬಾ ಜನ ಹೇಳ್ತಾರೆ. ಈಗ ಎಕ್ಸಾಂಪಲ್ ಹೇಳಿಗೆ ಹೋದ್ರೆ ಈ ಮಹಾಕಾಳಿ, ಭದ್ರಕಾಳಿ ಅಂತ ಫೋಟೋವನ್ನು ಆರಾಧನೆ ಮಾಡಿದ್ರೆ ಅಲ್ಲಿ ಇದು ವೈವಾಹಿಕ ಜೀವನ ಸರಿ ಇರುವುದಿಲ್ಲ. ಯಾಕೆ ಅದು ಯುದ್ಧ ದೇವತೆಗಳಂತ ಹೇಳ್ತಾರೆ. ಈಗ ಹಾಗೆ ವೀರಭದ್ರ, ಈಗ ಹಾಗೆ ಈಶ್ವರನ ಕಣ್ಣು ಮುಚ್ಚಿದ ಮೂರ್ತಿಯನ್ನು ಇಟ್ಟ ಕೂಡಲೇ ಅವನಿಗೆ ಏನೋ ಬೇಡ, ಅವನೆಲ್ಲ ಬಿಟ್ಟು ಅಲ್ಲಿಗೆ. ನಿಮ್ಮ ಪ್ರಶ್ನೆ ಒಳ್ಳೇದು. ಆದ್ರೆ ನಾವು ಇದು ಇನ್ನೊಂದು ಎಪಿಸೋಡ್ ಅಲ್ಲಿ ಹೇಳುವ. ಯಾಕೆ ಗೊತ್ತಾ? ಹೇಳ್ತೇನೆ ಕೇಳಿ. ಜನರಿಗೆ ಎಲ್ಲವನ್ನು ತಲೆಗೆ ತುಂಬಿದ್ರೆ ಇದನ್ನು ಮರ್ತು ಬಿಡ್ತಾರೆ, ನಾವು ಹೇಳಿದ್ದು ಮರ್ತು ಬಿಡ್ತಾರೆ. ನಾವು ಎಲ್ಲಿಯೂ ದೇವತೆ ಉಗ್ರ ದುಷ್ಟ ದೇವತೆ ಹಾಗೆಲ್ಲ. ನಿಮ್ಮ ಹಾರ್ಟ್ ಅಲ್ಲಿ ಒಂದು ದೇವತೆ ಇದ್ದಾರೆ, ಅದು ನಿಮ್ಮ ವಿಲ್ ಪವರ್. ಏನು ವಿಲ್ ಪವರ್? ನಿಮ್ಮ ನಂಬಿಕೆ ವಿಲ್ ಪವರ್. ನಿಮ್ಗೆ ನಂಬಿಕೆ ಇಲ್ಲದ್ರೆ ಇಲ್ಲಿ ಬಂದು ಕುತ್ಕೊಳ್ಳುವುದಿಲ್ಲ ನೀವು, ಗೊತ್ತಾಯ್ತಲ್ವ? ಅಥವಾ ನನ್ಗೆ ನಂಬಿಕೆ ಇಲ್ಲದ್ರೆ ನಾನು ಇಲ್ಲಿ ಕುತ್ಕೊಳ್ಳುವುದಿಲ್ಲ. ನಾನು ಇದೇನು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಲಿಲ್ಲ. ಆದ್ರೆ ಆ ವಿಲ್ ಪವರ್ ಇದನ್ನು ಮಾಡ್ಬೇಕು ನಾವು, ಇದು ಜನರಿಗೆ ತಿಳಿಸಬೇಕು. ಹಾಗೆ ಅದರ ಚಿಂತನೆ ನಾವು ಇನ್ನೊಂದು ಸಾರಿ ಮಾಡುವ. ಇನ್ನೊಂದು ಸಾರಿ ಬನ್ನಿ, ನೀವು ನಿಮ್ಮ ಹಲವು ಪ್ರಶ್ನೆ ಒಟ್ಟಿಗೆ ಬನ್ನಿ, ನಾವು ಮಾಡೋದು. ನಾನೊಂದು ವಿಷಯ ನಿಮ್ಗೆ ಕೇಳುವಾಗ, ಈಗ ಒಂದು 2 ಎಕರೆ ಜಾಗ ಅಂತ ಎಣಿಸಿ, ಆ ಜಾಗದಲ್ಲಿ ಈ ಒಂದು ಹುತ್ತ ಇತ್ತು, 3 ಹುತ್ತ ಇತ್ತು, ಮರ ಇತ್ತು. ಈಗ ಏನಾಗಿದೆ ಹೇಳಿದ್ರೆ ಬಿಲ್ಡರ್ಸ್ ಎಲ್ಲ ಅದನ್ನು ತಗೊಳ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ,
ದರ್ಶನ ಮಾಡ್ತಾರೆ ನಾಗಪಾತ್ರಿ ಅಂತಂದು. ನಾಗಪಾತ್ರಿ ಹೇಳ್ತಾರೆ ಯಾನ್ ಮುಳ್ತು ಬಿಡ್ತು ನಾನು ಇಲ್ಲಿ ಬಿಟ್ಟು ಹೋಗಿದ್ದೇನೆ, ಇಲ್ಲೂ ನೀವು ಪೂಜೆ ಆಗಿದೆ, ಇನ್ನು ಏನು ತೆಗಿಬಹುದು ಹಾಗೆ ಎಂತಾದ್ರೂ ಉಂಟಾ, ಅದು ತೆಗಿಬಹುದಾ ಅಲ್ವಾ? ನಾನು ಏನ್ ಹೇಳುದು ಇದಕ್ಕೆ ಅಂತ ಅರ್ಥ ಆಗುದಿಲ್ಲ. ನಾವೀಗ ಅದು ಮಾಡಿದ್ರೆ ಧರ್ಮದ ಬಗ್ಗೆ ಅಪನಂಬಿಕೆಯನ್ನು ಹೇಳಿದಾಗ ಆಯ್ತು. ನಾಗ ನಿಜವಾಗಿ ಇದ್ದಾನಾದ್ರೆ ಅವನು ಸುಲಭದಲ್ಲಿ ಬಿಟ್ಟು ಹೋಗುದಿಲ್ಲ. ಅರ್ಥ ಆಯ್ತಲ್ಲ? ಅವನು ತುಂಬಾ ವರ್ಷದಿಂದ, ಹಲವು ವರ್ಷದಿಂದ ಇದ್ರೆ ಅವನು ಸ್ಥಾನವನ್ನು ಕೇಳ್ತಾನೆ. ಆದ್ರೆ ಆ ಸ್ಥಾನ ಕೇಳುವ ಮೊದಲು ಇದನ್ನು ಸರಿ ಚಿಂತನೆ ಮಾಡಿ, ನಿಜವಾಗಿ ನಾಗದೋಷ ಇದೆಯಾ, ಅಥವಾ ನಾಗ ಮರಣ ಹೊಂದಿದ್ದಕ್ಕೆ ಅಥವಾ ನಾಗ ನಾಶ ಆಗಿ ಹೋದದಕ್ಕೆ ಪರಿಹಾರ ಮಾಡಿದ್ರೆ ಸಾಕ. ಹುತ್ತ ಬೆಳೆಸುವುದು ಗೆದ್ದಲು ಗೊತ್ತಾಯ್ತಲ್ಲ. ಮತ್ತೆ ನಾಗ ಹೋಗಿ ಇಲಿಯನ್ನು ಹಿಡಿಲಿಕ್ಕೆ ನಾಗ ಹೋಗಿ ಕುತ್ಕೊಳ್ತಾನೆ, ಅಥವಾ ಅವನಿಗೆ ಒಂದು ಬೆಚ್ಚಗಿನ ಒಂದು, ಅಥವಾ ಸೆಕೆಗಾಲದಲ್ಲಿ ಅವನಿಗೆ ತಂಪಾಗಿರ್ಬೇಕು. ಈ ಹುತ್ತ ಭಾರಿ ತಂಪಾಗಿರ್ತದೆ, ಸೆಕೆಗಾಲದಲ್ಲಿ ಅದು ತಂಪಾಗಿರ್ತದೆ, ಮಳೆಗಾಲದಲ್ಲಿ ಬಿಸಿಯಾಗಿರ್ತದೆ. ಅದಕ್ಕೆ ಹೋಗಿ ನಾಗ ಅದರಲ್ಲಿ ಆಶ್ರಯ ಪಡಿತಾನೆ. ನಾಗ ಹುತ್ತ ಕಟ್ಟಿದ್ದಲ್ಲಿ ಅದು ನೋಡಿದಿಲ್ಲ. ಮತ್ತೆ ನಾನು ನೀವು ಇದು ಹೇಳಿದಾಗ ನಾನು ತೀರ್ಥಹಳ್ಳಿ ಹತ್ರ ಅಂಬರ ತೀರ್ಥ ಅಂತ ಒಂದು ಸ್ಥಳ ಉಂಟು, ಅಂಬುತೀರ್ಥ. ಅಲ್ಲಿ ಒಂದು ಮಾವಿನ ಮರದಲ್ಲಿ ಭಾರಿ ಒಂದು ಪವರ್ಫುಲ್ ನಾಗ ಇದ್ದ. ಮಾವಿನ ಮರಕ್ಕೆ ಮುಟ್ಟಿದ್ದು ನಾಗ ಎಲ್ಲಿಂದ ಹಾರಾಡಿಕೊಂಡು ಬರ್ತಾನಂತ ಆಗುದಿಲ್ಲ, ಹೆಡೆ ಎತ್ತಿ ಬರ್ತಾನೆ. ಮಾವಿನ ಮರ ಹುತ್ತ ಇಲ್ಲ, ನಾಗನ ಕಲ್ಲಿಲ್ಲ, ಆದ್ರೆ ಮಾವಿನ ಮರದಲ್ಲಿ ನಾಗ ಇದ್ದಾನ? ನೀವ್ ಹೇಳಿ. ಅದು ಒಂದು ಕಾಡಿನ ಪ್ರದೇಶ, ಸರ್ಕಾರದ ಭೂಮಿ. ಅದು ಒಬ್ರು ಅದನ್ನು ಒಳಗಾಕ್ಲಿಕ್ಕೆ ಆ ಮರ ಕಡ್ದು ಅವರ ಮಗಳಿಗೆ ಮನೆ ಕಟ್ಟಿಕೊಟ್ರು. ಅವಳ ಮಗಳಿಗೆ ಕ್ಯಾನ್ಸರ್ ರೋಗ ಬಂತು. ಹಾಗೆ ನೋಡುವಾಗ ಆ ಕ್ಯಾನ್ಸರ್ಗೆ KMCಗೆ ಹೋದ್ರೆ, ಅಲ್ಲಿ ಹೋದ್ರೆ ಎಲ್ಲ ಆಯ್ತು. ಕೊನೆಗೆ ಅವರು ಊರೆಲ್ಲ ಸುತ್ತಿ 100 ಜ್ಯೋತಿಷ್ಯರು ಹೋಗಿ 101ನೇ ಜ್ಯೋತಿಷ್ಯರು ನನ್ನ ಮನೆ ಬಂದಾಗ ನಾನು ಕೇಳಿದೆ, ಹೀಗೆ ಒಂದು ಮರ ಕಟ್ತಿದ್ದೀರಾ ನೀವು? ಹೌದು ಅಂತ ಹೇಳಿದೆ. ಅಲ್ಲಿ ಒಂದು ಮನೆ ಕಟ್ಟಿದ್ರ? ಹೌದು ಅಂತ ಹೇಳಿದ್ರು. ಆದ ಕಾರಣ ನಿಮಗೆ ನಾಗದೋಷ ಬಂತು. ಅದನ್ನು ಸರಿ ಮಾಡ್ಲಿಕ್ಕೆ ಕಷ್ಟ ಉಂಟು. ಯಾಕೆ? ನೀವು ನಾಗನ ಒಂದು ಸ್ಥಾನವನ್ನು ನಾಶ ಮಾಡಿದ್ದು. ಅವನಿಗೆ ಬೇರೆ ಒಂದು ಮರ ಇಟ್ಟುಕೊಟ್ಟು ಅದರಲ್ಲಿ ಹೋಗಪ್ಪ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವನು ಹೋಗ್ತಿದ್ದ. ಶಾಸ್ತ್ರ ನೋಡಿ, ಅವನಿಗೂ ಭಾಷೆ ಇದೆ, ನಮ್ಗೆ ಇಲ್ಲದ್ದು ಭಾಷೆ ಇಲ್ಲದು ಮನುಷ್ಯರಿಗೆ. ಆ ದೇವತೆ, ನಾಗ ದೇವತೆ ಪ್ರಾಣಿಯಾಗಿರೋ ಭಾಷೆ ಇದೆ. ನೀವು ಒಳ್ಳೆ ಒಂದು ನಾಗನನ್ನು ಕಂಡ್ರೆ ನೀನು ಹೋಗಪ್ಪ ಇಲ್ಲಿ ಮಕ್ಕಳೆಲ್ಲ ಇದೆ, ಅದು ಕಾಣೆ ಆಗ್ತದೆ. ಹೇಗೆ ಕಾಣೆ ಆಗ್ತದೆ? ಅದಕ್ಕೇನು ನಾಗನಿಗೆ ಕಿವಿ ಕೇಳಿಸುದಿಲ್ಲ. ಮತ್ತೆ ಈಗ ಇದು ಹೇಗೆ ಕೇಳಿತು? ನಾನು ಮಂಜೇಶ್ವರ ದೇವಸ್ಥಾನಕ್ಕೆ 2 ಸೇಳಾಭಿಷೇಕ ಉಡುಪಿಗೆ ಕೊಡ್ತೇನೆ ಅಂತ ಹೇಳಿ ಅವನು ಕಾಣೆ ಆಗ್ತಾನೆ. ಸುಬ್ರಹ್ಮಣ್ಯಕ್ಕೆ ಒಂದು ಕಾಣಿಕೆ ಆಗ್ತಾನೆ. ಹೋಗತ್ತೇನೆ, ಹೋಗೋದಿಲ್ವಾ? ಇವನು ಮಾಡಿದ್ರು. ಮತ್ತೆ ಇವನು ಮನೆ ಕಟ್ಟಿ, ಮನೆ ಹೊಡೆದು ತೆಗೆದು ಮನೆ ಕಟ್ಟಿ ಅವರ ಮಗಳು ತೀರಿವರು. ಅರ್ಥ ಆಯ್ತಲ್ಲ? ಯಾಕೆ ಅಂತ ಕೇಳಿದ್ರೆ ಮನೆ ಕಡ್ತ ದೋಷವ ಅಲ್ಲ. ಆ ಜಾಗೆಯಲ್ಲಿ ಒಂದು ಕೊಪ್ಪರಿಗೆ ಇತ್ತು. ಇವರು ಕೊಪ್ಪರಿಗೆ ಆಗಲಿಕ್ಕೆ ನಾಗನಾಶ ಮಾಡಿದ್ರು. ಸುಳ್ಳು, ಇದೆಲ್ಲ ಹೇಳೋದು ಸುಳ್ಳು, ಸತ್ಯವನ್ನು ಹೇಳೋದಿಲ್ಲ. ಹಾಗೆ ಇದು ಹಾಗೆ ನಾಗ ಯಾವತ್ತೂ ಅನ್ಯಾಯ ಮಾಡುವುದಿಲ್ಲ. ನಾಗನಿಗೆ ನಾವು ಅನ್ಯಾಯ ಮಾಡಿದ್ರೆ ನಾಗ ನಮ್ಮನ್ನು ಬಿಡುವುದಿಲ್ಲ. ಅರ್ಥ ಆಯ್ತಲ್ಲ? ದೈವಗಳು ಅಷ್ಟೇ, ಮನುಷ್ಯರೇ. ನೀವೊಬ್ಬರಿಗೆ ಅನ್ಯಾಯ ಮಾಡಿದ್ರೆ ನೀವೊಂದು ಕೇಸ್ ಹಾಕ್ತೀರಿ, ಕೋರ್ಟ್ ಕೇಸ್ ಹಾಕ್ತೀರಿ. ಅವ್ನು ಸುಮ್ಮನೆ ಬಿಡ್ತಾನ? ಅವನಿಗೆ ಕೇಸ್ ಸೋಲ್ತದಂತ ಆದ್ರೂ ಗೊತ್ತಾದ್ರೂ ಕೂಡ ಕೇಸ್ ಸೋಲ್ತದ, ಅವನೇನ್ ಮಾಡ್ತಾನೆ? ಅವನತ್ರ ಪುರಾವೆಗಳು, ಅವನೊಂದು ಮಂತ್ರವಾದಿ ಹತ್ರ ಹೋಗ್ತಾನೆ. ಹೇಗಾದ್ರೂ ಗೆಲ್ಬೇಕು, ನಿಮ್ಮನ್ನು ಸಾಯಿಸಿ ಆದ್ರೂ ಗೆಲ್ಬೇಕು, ಅದು ಅವನ ನಿಷ್ಠೆ. ಅಲ್ಲಿ ಇದೆಲ್ಲ ನಡೆಯುತ್ತೆ. ಮತ್ತೆ ಇನ್ನೊಂದು ಹೇಳಿದ್ರೆ, ಈಗ ದೊಡ್ಡ ದೊಡ್ಡ ದೇವರುಗಳು ಇರ್ತವೆ, ದುರ್ಗಾ ಇರ್ಲಿ, ಈಶ್ವರ ಇರ್ಲಿ, ವಿಷ್ಣು ಇರ್ಲಿ, ಬ್ರಹ್ಮ ಇರ್ಲಿ, ಅಲ್ಲಿ ಉಪದೈವಗಳಂತ ಇರ್ತದೆ. ಅಲ್ಲಿ ದರ್ಶನಗಳೆಲ್ಲ ಆಗ್ತದೆ. ಈ ಕೆಲವು ಜನರಲ್ಲಿ ಒಂದು ಜಿಜ್ಞಾಸೆ ಏನು ಅಂತ ಹೇಳಿ, ದೇವರು ಬರುದಿಲ್ಲ ಅಲ್ಲಿ, ಉಪದೇವತೆಗಳ, ಅದಕ್ಕೆ ಚಾಮುಂಡಿ ಇರ್ಬೋದು, ದೈವಗಳೇ, ಅದು ಮೈಯಲ್ಲಿ ಆಕರ್ಷಣೆ ಆಗ್ತದೆ ಅಂತ ಹೇಳಿ. ಅದು ಸತ್ಯವಾಗಿ ದೇವರು ಮೈಯಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಾವು ಶಾಸ್ತ್ರ ನಂಬುವ, ಹಾಗಂತ ಸುಳ್ಳನ್ನು ನಂಬುವವರಲ್ಲ. ಆದ್ರೆ ಅದು ವೈಬ್ರೇಷನ್. ಏನು ವೈಬ್ರೇಷನ್? ನಿಮ್ಮ ಮೈಯಲ್ಲಿ ಯಾವ ನೆಗೆಟಿವ್ ಇದೆ ಅದಲ್ಲಿ ಬರುವುದು, ಪ್ರಕಟಿಸಲ್ಪಡುವುದು. ದೇವರು ಬರುವುದಲ್ಲ. ದೇವರು ಬರುವುದಾದ್ರೆ ಅದಕ್ಕೆ ಕೆಲವು ವಿಧಿವಿಧಾನಗಳುಂಟು. ಹಾಗೆ ಮಾಡಿದ್ರೆ ಮಾತ್ರ ದೇವರುಗಳು ಬರುದು. ಅರ್ಥ ಆಯ್ತಲ್ಲ? ಆದ್ರೆ ದೇವರು ಬರುವುದಿಲ್ಲ, ದೇವರ ಗಣಗಳು ಬರುದು. ತುಂಬಾ ಜನರ ಹೌದು.
ಹಾಗೆ ನಾನು ಕಳೆದ ನೆಕ್ಸ್ಟ್ ಒಂದು ಇದರಲ್ಲಿದ್ದಾನೆ, ನಮ್ಮ ಭಟ್ರು ಇದ್ದಾರೆ, ಬಾಲಕೃಷ್ಣ ಭಟ್ರು ಅಂತ ಇದ್ದಾರೆ. ಅವರ ಒಂದು ಅನುಭವ ಹೇಳಿಸ್ತೇನೆ ನಾನು ಈ ಪ್ರೋಗ್ರಾಮ್. ನೀವು ದೇವರ ಮೈಯಲ್ಲಿ ಬರೋದು ಅಂತ. ಒಬ್ಬರಿಗೆ ಮೈಯಲ್ಲಿ ಬಂದಾಗ ಅವರನ್ನು ನಿಲ್ಲಿಸ್ಲಿಕ್ಕೆ ಹೋದ್ರು. ಇವರು ಸುಮ್ಮನೆ ಮಂತ್ರವಾದಿ ನಿಲ್ಲಿಸ್ತಾರೆ ಅಂತ ಇವರು ಕೂಡ ಒಂದು ದರ್ಬೆಯನ್ನಿಟ್ಟು ನಿಲ್ಲಿಗೋದು. ಅಲ್ಲಿ 7 ಜನರಿಗೆ ಮೈಯಲ್ಲಿ ಬಂತು. ದೇವಸ್ಥಾನ ಅಲ್ಲ ಅದು, ಅವರ ಮನೆಯಲ್ಲಿ 7 ಹೆಣ್ಣು ಮಕ್ಕಳಿಗೆ ಮೈಯಲ್ಲಿ ಬಂತು. ಕರೆಂಟ್ ಶಾಕ್ ಒಬ್ಬರಿಗೆ ಹೊಡೆದ್ರೆ ಹೇಗೆ ಬರ್ತದೆ ಹಾಗೆ. ಭಟ್ರನವರು ಬದುಕಿದೆಯೋ ಪುಣ್ಯ ಅಂತ ಹೊಡಿ ಅರ್ಥ ಆಯ್ತಲ್ಲ. ಇರ್ಲಿ, ಅದು ಮತ್ತೆ ಹೇಳು. ತುಂಬಾ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ನಮ್ಮ ವೀಕ್ಷಕರಿಗೆ ಎಲ್ಲ ಸತ್ಯ ವಿಷಯ, ದೇವರ ಬಗ್ಗೆ ಸತ್ಯ ವಿಷಯ ತಿಳಿಸಿಕೊಟ್ಟದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನೋಡಿ ಸ್ವಾಮಿ, ನಿಮ್ಗೆ ಹಲವು ಜಿಜ್ಞಾಸೆ ಉಂಟು, ನಿಮ್ಗೆ ಕೇಳಬೇಕು, ಪ್ರಶ್ನೆ ಕೇಳಬೇಕಂತ. ನೀವು ಇನ್ನೊಂದು ಈ ಪ್ರೋಗ್ರಾಮಿಗೆ ಬನ್ನಿ, ನಿಮಗೆ ನಿಮ್ಮ ಜಿಜ್ಞಾಸೆಯನ್ನು ಒಂದೊಂದೇ ವಿಧವಾಗಿ, ನಾಗಂದೋ ದೈವದ್ದೋ ಅಥವಾ ಏನು ಬೇಕು ಮಾಂತ್ರಿಕದ್ದೋ ಒಂದೊಂದೇ ಹಂತವಾಗಿ ಹೇಳುವ ತೊಂದರೆ ಇಲ್ಲ. ಆಯ್ತಾ? ಜನರಿಗೆ ಗೊತ್ತಾಗ್ತದೆ. ಸರ್, ಜನರಿಗೆ ಸತ್ಯ ವಿಷಯ ತುಂಬಾ ಧನ್ಯವಾದ. ಈಗ ನಮ್ಮೊಟ್ಟಿಗೆ ಬಾಲಕೃಷ್ಣ ಭಟ್ರು ಅವರಿದ್ದಾರೆ. ಅವರು ಶ್ರೀಯುತ ಜ್ಯೋತಿಷ್ಯರಾದ ಛತ್ರಪತಿ ಶಿವಾಜಿ ಪ್ರಭುಗಳಿಗೆ ತುಂಬಾ ಕಡೆಯಲ್ಲಿ ಪೂಜೆ ಪುರಸ್ಕಾರಗೆಲ್ಲ ಹೋಗುವವರು. ಈಗ ಅವರ ಹತ್ರ ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತೇವೆ. ನಮಸ್ಕಾರ ಪ್ರಭು. ನಮಸ್ಕಾರ ಭಟ್ರೆ. ಈಗ ಈ ನಾನು ಛತ್ರಪತಿ ಶಿವಾಜಿ ಪ್ರಭುಗಳು ಜ್ಯೋತಿಷ್ಯರ ಹತ್ರ ಕೆಲವೊಂದು ವಿಷಯ ಕೇಳಿದೆ, ಅಂದ್ರೆ ಮೈಯಲ್ಲಿ ಬರುವಂತ ವಿಷಯ ಇದೆ. ಈ ದೇವರೊಂದು ಜಾಗದಲ್ಲಿ ಇರುವಾಗ ಅಲ್ಲಿ ಒಂದು ಬೇರೆ ದೈವಗಳು ಇರ್ತದೆ, ಅಲ್ಲಿ ತುಂಬಾ ಜನರಿಗೆ ಮೈಯಲ್ಲೆಲ್ಲ ಬರ್ತದೆ. ಆಗ ತುಂಬಾ ಜನರ ಜಿಜ್ಞಾಸೆ ಏನು ಅಂತ ಹೇಳಿದ್ರೆ ಅದು ದೇವರಂತೂ ಬರುದಿಲ್ಲ ಹೇಳಿ, ದೈವಗಳು ಮಾತ್ರ ಬರುದು ಹೇಳಿ. ಇದ್ರಲ್ಲಿ ನಿಮ್ಮ ಅಭಿಪ್ರಾಯ ಏನು? ಸರಿ, ಇದಾದ್ರೆ ನಾವು ನೀವೀಗ ಹೇಳಿದ್ರೆ ಛತ್ರಪತಿ ಪ್ರಭುಗಳ ಹತ್ರ ತುಂಬಾ ಸಮಯದಲ್ಲಿ ಖಂಡಿತ ಅದು ಮಾತು ಅಂದ್ರೆ ಅದು ತುಂಬಾ ಹೋಗಿ ನಮ್ಗೆ ತುಂಬಾ ಅನುಭವ ಆಗಿದೆ. ಹೇಗೆಂದ್ರೆ ಒಂದು ನಾನು ಗೊತ್ತಿದ್ದ ವಿಷಯ ಇಲ್ಲ, ನನ್ನ ಅನುಭವಕ್ಕೆ ಬಂದದ್ದು ನಿಮ್ಗೆ ನಾನು ತಿಳಿಸ್ತೇನೆ. ನಾವು ಒಂದ್ಸತಿ ಮಂಗಳೂರಿನಲ್ಲಿ ನಮ್ಮ ಧರ್ಮದವರು ಅವರ ಮನೆಗೆ ಇದೆ ಆಕರ್ಷ ಉಚ್ಚಾಟನೆಗೆಲ್ಲ ಹೋದೆವು. ಅಂದ್ರೆ ಅಲ್ಲಿ ಅಂತ ಬಾಧೆ ಇತ್ತು. ಅವರ ಪ್ರಶ್ನೆ ನೋಡಿ, ಇಂತ ನಿಮ್ಗೆ ಬಾಧೆ ಇದೆ, ಅದನ್ನು ನೀವು ನಿವಾರಣೆ ಮಾಡ್ಬೇಕಾದ್ರೆ ಆ ಶಕ್ತಿಯನ್ನು, ನೀಚ ಶಕ್ತಿ ತೆಗಿಬೇಕಾದ್ರೆ ಅದು ಆಕರ್ಷಣೆ ಉಚ್ಚಾಟ ಮಾಡಿ ತೆಗಿಬೇಕು ಅಂತೇಳಿ. ಹಾಗೆ ನಾವು ಅವಾಗ ನೀವು ಹೇಳಿದ ಹಾಗೆ ಅವರ ಪೂಜೆಗೆ ನಾವೇ ಹೋಗುದು. ಹಾಗೆ ನಾವು ಅವರೊಟ್ಟಿಗೆ ಹೋಗುವಾಗಲೇ ನಮ್ಗೆ ತುಂಬಾ ವಿಘ್ನ ಬಂದಿದೆ. ಆದ್ರೆ ಇದರಿಂದ ನಮ್ಗೆ ಗೊತ್ತಿಲ್ಲ, ಆ ಬಾಧೆಯಿಂದ ನಮ್ಗೆ ಗೊತ್ತಿಲ್ಲ. ನಾವು ಮಂಜೇಶ್ವರ ಹೋಗುವಾಗ ಈಗೆಲ್ಲ ರೋಡ್ ಎಲ್ಲ ಸರಿಯಾಗಿದೆ. ಆಗ ಸಾಧಾರಣ ಸರ್ವಿಸ್ ರೋಡ್ ಆಗಿ ತುಂಬಾ ನಮ್ಗೆ ಲಾರಿ ಇದೆಲ್ಲ ನಮ್ಗೆ ತಾಗ್ಲಿಕ್ಕೆಲ್ಲ ಬಂತು ಹತ್ತಿರ. ಅದು ನಾವು ಎತ್ತದಂದ್ರೆ ಯಾವಾಗ ನಮ್ಗೆ ಹೋಗುವ ಎಂತಾದ್ರೂ ಒಂದು ಬಾಧೆ ಇತ್ತು, ಅದು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಅವರ ಅಂದ್ರೆ ಮಾಡಿ ಬರ್ತಾ ಇದ್ದೇವೆ. ಹಾಗೆ ನಾವು ಹೋದೆವು, ಅವರ ಮನೆಗೆ ಹೋದೆವು, ಎಲ್ಲ ಆಯ್ತು. ಆಗುವಾಗ ನಾವೆಲ್ಲ ಪೂಜೆಗೆಲ್ಲ ಕೂತ್ಕೊಂಡಿಲ್ಲ. ನಮ್ದಂದ್ರೆ ಸುದರ್ಶನ ನಾವು ನಮ್ಮೊಟ್ಟಿಗೆ ಸ್ವಲ್ಪ ಜನ ಬಾಕಿ ಪೂರೈತರೆಲ್ಲ ಇದ್ದಾರೆ. ಹಾಗೆ ಇದೆಲ್ಲ ಆದ ಮೇಲೆ ನಮ್ಮನ್ನು ಕರ್ಕೊಂಡವ್ರು ಯಾರು ಬಂದಿದ್ದಾರೆ, ಯಜಮಾನರು ಅವರ ಮನೆಗೆ. ಅವರು ನಮ್ಮ ಹಾಗೆ ಸ್ವಾಭಾವವಾಗಿ ಕೂತ್ಕೊಂಡಿದ್ದಾರೆ. ಸರಿ, ಮತ್ತೆ ಎಲ್ಲ ಪ್ರಶ್ನೆ ಬರುವಾಗ ಒಂದು ದೇವರ ಕೋಣೆದು ಒಂದು ವಾಸ್ತು ಕಂಬ ಇದೆ. ಈಗ ನಾವು ತುಂಬಾ ಕಡೆಯಲ್ಲಿ ಪೂಜೆ ಹೋಗುವಾಗ ವಾಸ್ತು ಕಂಬ ಅಂದ್ರೆ ಅದನ್ನು ಮುಂಚಿನವರು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ದೈವಿಕ ಶಕ್ತಿ ಎಲ್ಲ ಬಂದು ಅದಕ್ಕೆ ಪೂಜೆ ಎಲ್ಲ ಮಾಡ್ತಾರೆ. ಹಾಗೆ ಇವರು ಹೇಳಿದ್ರಂದ್ರೆ ಆ ವಾಸ್ತು ಕಂಬವನ್ನು ತೆಗಿಬೇಕು ಅಂತ ಹೇಳಿ. ಆಯ್ತು, ನಾನು ಹೇಳಿದೆ ಅದು ವಾಸ್ತು ಅಲ್ಲ, ದೇವರದಲ್ಲ ಕೆಲಸ ಅಂತ ಹೇಳಿ ನಾನು ಹೇಳಿದೆ ದೇವರ ಕೋಣೆಗೆ ಇದೆ, ನಾವು ಹೋಗಿ ನಾನು ತೆಗಿತೇನೆ ಅಂತ ಹೇಳಿದೆ. ಒಂದು ನಮ್ಗೆ ಏನಂದ್ರೆ ಅದು ವಾಸ್ತು ಅಂದ್ರೆ ನಮ್ಗೆ ಒಂದು ದೇವರ ಹಾಗೆ ಹೌದಲ್ವಾ. ಹಾಗೆ ನಾವು ತೆಗಿಲು ಹೋಗುವಾಗ ಛತ್ರಪ್ರಭುಗಳಿಗೆ ನೀನು ತೆಗೆಯೋದು ಹೋಗುದು ಬೇಡ, ನಿಮ್ಮ ಅವರು ಯಾರು ಅದರ ಯಜಮಾನರು ಯಾರ ಅವರನ್ನು ತೆಗಿಲಿಕ್ಕೆ ಹೋಗ್ಲಿ ಅಂತ ಹೇಳಿ. ಸರಿ, ನಾನು ಕೂತ್ಕೊಂಡೆ. ಅವರು ನಮ್ಮ ಯಜಮಾನರು ಯಾರ ಅದು ಆಕರ್ಷ ಉಚ್ಚಾರ ಅವರು ಆ ದೇವಸ್ಥಾನ ಒಳಗೆ ಹೋದ್ರು. ಆ ಕಂಬವನ್ನು ಹಿಡ್ಕೊಂಡು ಅವರು ಹಿಡ್ಕೊಳ್ಳುವಾಗ ಅದು ಎಂತ ನಮ್ಗೆ ಗೊತ್ತಿಲ್ಲ, ಅವರು ಹೋಗುವಾಗ ಸ್ವಾಭಾವಿಕ ಜನ ತಿರುಗುವಾಗ ಮೈ ಮೇಲೆ ಅದರ ನೆಗೆಟಿವ್ಸ್ ಎಲ್ಲ ಬಂದಿದೆ. ಅವರ ಮುಖವೇ ಚೇಂಜ್ ಆಗಿದೆ. ಹೇಗೆ ಇದ್ರು ಅಂದ್ರೆ ಹೇಳಿದ್ರೆ, ಈಗ ನಾನೀಗ ಒಂದು ಕಾಮಿಕಾಗಿ ಹೇಳುದಾದ್ರೆ ಮುಂಚೆ ಒಂದು ನಾನಿನ್ನ ಬೀಳರ ಪಿಕ್ಚರ್ ಇತ್ತು, ಅದನ್ನು ನೋಡ್ಲಿ ಅನುಭವ ಆಗಿದೆ. ತಿರುವಾಗ ಹೇಗೆ ಆಗುತ್ತೆ ಮುಖ, ಹಾಗೆ ಕಲ್ಲರ್ ಮುಖ ಅಂತಲ್ಲ ಸ್ವಾಭಾವಿಕ. ಆದ್ರೆ ಅವರು ನೋಡುವಾಗ ಅವರ ಕಣ್ಣೆಲ್ಲ ಭಾರಿ ಒಂದು ದೊಡ್ಡ ದೊಡ್ಡ ಸ್ವಾಭಾವಿಕ ಸಾತ್ವಿಕದ ಕಣ್ಣು ತಾಮ್ರ ರೂಪದಲ್ಲಿ ದೊಡ್ಡ ದೊಡ್ಡ ಕಣ್ಣಾಗಿ ಮತ್ತೆ ಹಲ್ಲೆಲ್ಲ ಕಡೆ ಇದೆಲ್ಲ ಮಾಡಿ ಶುರು ಮಾಡಿ ನಮ್ಗೆ ಎಲ್ಲ ಎದ್ಲಿಕ್ಕಾಯ್ತು. ಆಗ ನಮ್ಗೆ ಗೊತ್ತಾಯ್ತು ಇವ್ರು ಯಾಕೆ ನನ್ನನ್ನು ಅಲ್ಲಿ ವಾಸ್ತು ಕಂಬವನ್ನು ತೆಗಿಲಿಕ್ಕೆ ಬಿಡ್ಲಿಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಅವ್ರಿಗೆ ಗೊತ್ತಿತ್ತು ಇದ್ರು
ಒಂದು ಅವರ ಒಂದು ನೋಡಿದ್ರೆ ನನಗೆ ಒಂದು ವಾರ ಸರಿಯಾಗಿ ನಾವು ಇಷ್ಟು ಅನುಷ್ಠಾನ ಮಾಡ್ತೇವೆ, ಹೌದು ಒಂದು ವಾರ ನನಗೆ ಹೆದರಿಕೆ ಸರಿ ರಾತ್ರಿ ನಿದ್ರೆ ಬೀಳಿಲ್ಲ. ಅಂದ್ರೆ ಅದೇ ನನ್ಗೆ ಕಣ್ಣಿಗೆ ಬಂತು. ಅಷ್ಟೊಂದು ಘೋರ ಉಗ್ರ ರೂಪ. ಅಂದ್ರೆ ನಾವು ತುಂಬಾ ಕಡೆ ನೋಡಿದ್ದೇವೆ, ಹೌದು ಇದು ಇಂಥದ್ದೆಲ್ಲ ತುಂಬಾ ಆಗಿದೆ. ಇದು ನಿಮ್ಗೆ ಹೇಳುದು ಅದು ನನ್ನ ಮನಸ್ಸಿಗೆ ಈಗ ಸ್ವಲ್ಪ ಇದ್ದದ್ದು. ಹಾ. ಹಾಗೆ ಉಗ್ರ ರೂಪ. ಕಡೆಗೆ ಇವ್ರು ಹೇಳಿದ್ರು ನೀನು ಯಾರು ಅಂತೇಳಿ. ಹಾಗೆ ಹೇಳಿದ್ರು ನೀವು ಬರುವಾಗ ನಾನು ನಿಮ್ಗೆ ಕೊಟ್ಟದಿಲ್ಲ ಅದೇ ನಾನೇ ಅಂತ ಹೇಳಿ. ಆಗ ನನ್ಗೆ ಗೊತ್ತಾಯ್ತು ಇದು ಬರುವಾಗ ತಡೆಯಲ್ಲ ಬಂದು ಇದರಿಂದ. ಮತ್ತೆ ಹೇಳಿದ್ರು ಇದು ಇಲ್ಲಿ ಈ ಕುಟುಂಬದಲ್ಲಿ ಅಂದ್ರೆ ಅವರ ಅಣ್ಣನ ಮಗನ ಯಾರು ಗೊತ್ತಿಲ್ಲ, ನಾನು ಅಪವೃತ್ತಿ ಮಾಡಿದ್ದು ನಾನೇ ಅಂತ. ಆದ್ರೆ ಒಂದು ತಿಂಗಳ ಅವರ ಮಕ್ಕಳು ಯಾರೋ ಅಪವೃತ್ತಿ ಆಗಿದೆ. ತದನಂತರ ತುಂಬಾ ಹೇಳುವಾಗ ಈಗ ಇನ್ನು ನಾನೆಂತ ಮಾಡ್ತೇನೆ ನಿಮ್ಗೆ ಹೋಗ್ಲಿಸೋ ಬೀಳುದಿಲ್ಲ ಅಂತ ಹೇಳಿದ್ರು. ಆಗ ನಮ್ಗೆ ತುಂಬಾ ಹೆದರಿಕೆ ಆಯ್ತು. ಆದ್ರೆ ನಮ್ಗೆ ಒಂದು ಅನುಷ್ಠಾನ ಮಾಡಿದಾಗ ದೇವರನ್ನ ದಯೆ ಇದೆ ಅಂತ ಆಯ್ತು. ಮತ್ತೆ ತುಂಬಾ ಕಡೆಗೆ ಅಲ್ಲಿ ತುಂಬಾ ಜನ ಅವರ ಕುಟುಂಬದವರು ಇದ್ರು, ಎಲ್ಲರೂ ಒಳಗೋಡಿದ್ರು. ಅಂದ್ರೆ ಇವರ ರೌದ್ರ ಹತ್ರ ನೋಡಿ ಗೊತ್ತಲ್ವಾ. ಮತ್ತೆ ಇವರು ನಮ್ಮ ಒಟ್ಟಿಗೆ ಇನ್ನೊಬ್ಬರು ಇದ್ದಾರೆ. ಅಂದ್ರೆ ನಾವು 2 ವಿಧಾನದಲ್ಲಿ ಪೂಜೆ ಮಾಡುವ. ಅಂದ್ರೆ ನಮ್ದು ವೈದಿಕ ದೇವ ಕಾರ್ಯಕ್ರಮ, ಅಸುರ ಕ್ರಿಯೆ ಅಂತ. ಅದಕ್ಕೆ ಇನ್ನೊಂದು ಹೆಸರು ಮಾಂತ್ರಿಕ ಅಂತ ಹೇಳ್ತಾರೆ, ಕ್ಷತ್ರಿಯ ವಿಧಾನ. ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ರು, ಇವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಕಡೆಗೆ ಹೇಳಿದ್ರು ನೀನು ಯಾರು ಅಂತ ಹೇಳ್ಬೇಕಂತ. ಕಡೆಗೆ ಅವರು ಹೇಳಿದ್ರು ನಾನು ಒಂದು ಶಕ್ತಿ, ನೀಚ ಶಕ್ತಿ. ಇವರು ಹೇಳಿದ್ರು ನೀವು ಬಿಡ್ಬೇಕು, ನಾನು ಹೋಗುದಿಲ್ಲ ಇಲ್ಲಿಂದ, ನನಗೆ ರಕ್ತ ಬೇಕು ಅಂತ ಹೇಳಿ. ರಕ್ತ ಅವ್ರು ಹೇಳಿದ್ರು ಮಾಳಿಗೆ ಅಂದ್ರೆ ರಕ್ತ ಉಂಟು ಅಂದ್ರೆ ಕೋಳಿ ಎಲ್ಲ ಇಟ್ಟಿರೋದು. ಅಂದ್ರೆ ಆಗ ಇವರು ಅವರ ಇದರಲ್ಲಿ ಕೋಳಿ ಎಲ್ಲ ಕೊಟ್ಟು ಈಗ ಇಲ್ಲ, ಅದು ಹಸುರ ಕ್ರಿಯೆ ಅಂತ ಹಾಗೆ. ಕಡೆಗೆ ಲಾಸ್ಟ್ ಹೋಗ್ಬೇಕಂದ್ರೆ ಇವರು ಆಗ ಮೈ ಮೇಲೆ ಬಂದವರು ಅರ್ಧ ಗಂಟೆ ಸಿನಿಮಾ ಕೂತ್ಕೊಳ್ತಾರೆ ನಾನು ಹೋದೆ ಅಂತ. ಅಂದ್ರೆ ನಾಟಕ ನನಗೆ ಈಗ ಸಿಯಾಳಾದ್ರೆ ನೀರು ಕೊಡ್ಬೇಕು ಅಂತ. ಇನ್ನೊಬ್ರು ಕೊಡ್ಲಿಕ್ಕೆ ಹೋಗುವಾಗ ಇವ್ರು ಹೇಳಿದ್ರು ಕೊಡ್ಬೇಡ ಅಂತ. ಅಂದ್ರೆ ಅದು ನಾಟಕ ಮಾಡಿದಾಗ ಅವ್ರಿಗೆ ಗೊತ್ತಾಗುದು, ನಮ್ಗೆ ಗೊತ್ತಾಗುದು ಗೊತ್ತಲ್ಲ. ಆ ಹಸಿರು ಕ್ರಿಯೆ ಮಾಡುವವರಿಗೆ ಮತ್ತೆ ಜ್ಯೋತಿಷರಿಗೆ ಗೊತ್ತು. ಕಡೆಗೆ ಪುನಃ ಅವರಿಗೆ ಮೈ ಮೇಲೆ ಬಂತು. ಬಂದಾಗ ನಮ್ಗೆ ಹೆದ್ರಿಕೆ ಸುರಿಯುತ್ತೆ. ಅಂದ್ರೆ ಅವನು ಜಾಸ್ತಿ ಆಗ್ತಾ ಇದೆ. ನಮ್ಗೆ ನಾನು ಸಾಕ ಬಂದ ನೆನ್ಸೆ. ಅಂದ್ರೆ ಇಷ್ಟು ಅನುಷ್ಠಾನ ಮಾಡಿದ್ರು ಇಂತೆಲ್ಲ ನೋಡುವಾಗ ನಮ್ಗೆ ಅಂದ್ರೆ ನಮ್ಮ ಮಕ್ಕಳೆಲ್ಲ ಬರುತ್ತೆ. ಅಂದ್ರೆ ನಾಳೆ ಅವರಿಗೆ ನಮ್ಮ ನೆಗೆಟಿವ್ ಆಗ್ಬಾರ್ದು ಹೇಳ್ತಾರೆ. ಮುಂಚಿನವರು ಹೇಳ್ತಿದ್ರು ಉಚ್ಚಾಟ ಎಲ್ಲ ಮಾಡೋದು ಕಷ್ಟ, ಅದಷ್ಟೇ ಅನುಷ್ಠಾನ ದಾನ ಮಾಡ್ಬೇಕು ಇದೆಲ್ಲ ಉಂಟಂದ್ರೆ ನಮ್ಗೆ ಹಿರಿಯರು ಹೇಳ್ತಿದ್ರು. ಹಾಗೆ ನಮ್ಗೆ ನಮ್ಮ ಮಕ್ಕಳ ನೆನಪು ಬಂದು ನಾನು ನೆನ್ಸಿ ಇನ್ನು ಬೇಡ ಇದು ಅಂದ್ರೆ ಮತ್ತೆ ಎಂತ ಆಗ್ಲಿ ನೋಡುವ ಇದಕ್ಕೊಂದು ನಾವು ಪ್ರಾಯಶ್ಚಿತ್ತ ಮಾಡಿ ಅನುಷ್ಠಾನ ಅಂತ ಜಾಸ್ತಿ ಮಾಡ್ತಾ ಹೋದೆ. ಹಾಗಾಗಿ ನನ್ನ ಪ್ರಾಬ್ಲಮ್ ಇದು ಒಂದು. ನಾನು ನಮ್ಮ ಕಣ್ಣೆ ಒಬ್ಬೊಬ್ಬರಿಂದ ಇದೆಲ್ಲ ಪಿಕ್ಚರ್ ನಲ್ಲಿ ನೋಡಿದ್ದು ನಾವು ಇದು ಲೈವ್ ಆಗಿ ನೋಡಿ ಇಂತ ತುಂಬಾ ಇದೆ. ಮತ್ತೆ ಎರಡನೇದು ಅಂತಂದ್ರೆ ಒಂದು ಬಂಟ್ವಾಳದಲ್ಲಿ ಸಾಯ್ತು ಹಾಗೆ ಹೋಗುವಾಗ ಅದು ತುಳು ಬೇರೆ ಜಾತಿ ಅದು ಮೈ ಮೇಲೆ ಎಲ್ಲರೂ ಬಂದಿದೆ. ಆಗ ನಾನು ಹೇಳಿದೆ ನನಗೆ ಒಂದು ಬಂಡ ದಯ್ಯದಲ್ಲಿ ನೀನ್ ಯಾರು ನನ್ನ ಈಗ ಮಾಡ್ಕೊಂಡೆಲ್ಲ ನೋಡಿದ್ದು. ಮತ್ತೆ ಇವರು ಹೇಳಿದ್ರು ನೀನು ಕೇಳಲಿಕ್ಕೆ ಹೋಗ್ಬೇಡ, ಅಂದ್ರೆ ಆ ಶಕ್ತಿ ನೀಚ ಶಕ್ತಿ ಮತ್ತೆ ನಿಮ್ಮ ಮೇಲೆ ಬಂದ್ರೆ ಕಷ್ಟ. ಹಾಗೆ ಅವರು ಮತ್ತೆ ಆ ಹಸಿರು ಕೇಳಿ ಮಾಡುವ ಅವರ ಎಂತ ನೋಡ್ಕೊಂಡ್ರು. ಅದು ಎರಡನೇದು ಲೈವ್ ನೋಡಿದ್ದು. ಮತ್ತೆ ಮೂರನೇದು ಅಂತಂದ್ರೆ ಉಡುಪಿಯಲ್ಲಿ ಅದೊಂದು ದೊಡ್ಡ ನಾಗಬನ ಗೊತ್ತಲ್ವಾ. ಅಲ್ಲಿ ತುಂಬಾ ನೆಗೆಟಿವ್ಸ್ ಇದೆ. ಅಲ್ಲಿ ಸಹ ಆಕರ್ಷಣೆ ಮಾಡಿ ನಾವು ಬರುವಾಗ ನಾವು ಇವರ ಕಾರ್ನಲ್ಲೇ ಬರುವುದು. ಮಂಜೇಶ್ವರ ನಮ್ಗೆ ದೇವಸ್ಥಾನ ಮನೆ ಅಲ್ಲಿ ಬಿಡುವಾಗ ಎಂತ ಇದ್ರೆ ಹಿಂದುಗಡೆ ನಾವು ಇಲ್ದಿದ್ದೇವೆ. ಇವರು ಕಾರನ್ನು ಪುನಃ ಅವರ ಮನೆಗೆ ಬರುವಾಗ ಹಿಂದೆ ಯಾರು ಕೂತ್ಕೊಂಡ ಹಾಗೆ ಅವರಿಗೆ. ಮತ್ತೆ ಅವರಿಗೆ ಒಂದು ಧೈರ್ಯ ಇದೆ. ಕಡೆಗೆ ಮರುದೇವರು ನಮ್ಮ ಹೇಳಿದ್ರು ಈಗೀಗ ಆಯ್ತು ಅಂದ್ರೆ. ಆಗ ನಮ್ಗೆ ಗೊತ್ತಾಗಿದೆ ಅಂದ್ರೆ ಅಲ್ಲಿ ಹೋಗುವಾಗ್ಲೇ ತುಂಬಾ ನೆಗೆಟಿವ್. ಅಂದ್ರೆ ಅದು ಪ್ರಾಚೀನ ಬನ ಅದು ಅಲ್ಲಿ ತುಂಬಾ ಇರ್ತದೆ. ನಾವು ಹೋಗುವಾಗ ನಮ್ಗೆ ತುಂಬಾ ಮನೆ ಒಂದು ಅಲ್ಲಿ ನೆಗೆಟಿವ್ಸ್ ಅಂತ ಹೇಳ್ತಾರೆ ನಮ್ಗೆ ಗೊತ್ತಾಗುತ್ತೆ ಹೋಗುವಾಗ. ಹಾಗೆ ಅವ್ರಿಗೆ ತುಂಬಾ ಇದು ಕೊಟ್ಟು ಅಂದ್ರೆ ಅವರ ಕಾರ್ನಲ್ಲಿ ಆ ಶಕ್ತಿ ಇತ್ತು. ಮತ್ತೆ ಅವರು ಎಂತ ಮಾಡಿದ್ರು ಅಂದ್ರೆ ಪುನಃ ಹಿಂದೆ ನೋಡ್ಬಾರ್ದು ಅಂತ ಹೇಳ್ತಾರೆ. ಅವ್ರ ಕಾರ್ ಅವರ ಸೈಡ್ ನಲ್ಲಿ ಇಟ್ಟು ಶೀತ ಬಂದು ಮತ್ತೆ ಎಂತ ಆಯ್ತು ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದು ನೀಚ ಶಕ್ತಿ ಉಂಟಂದ್ರೆ ತುಂಬಾ ನಮ್ಗೆ ಅನುಭವ. ನಾನೀಗ 3 ಮೇಲೆ ಹೇಳಿದ್ದು ಇದು ತುಂಬಾ ನಮ್ಗೆ ಸಂದರ್ಶನ ಆಗಿದೆ. ಅಷ್ಟು ನಿಮ್ಗೆ ಹೇಳಲಿಕ್ಕೆ ಈಗ ನಿಮ್ಗೆ ಅಗತ್ಯ ನಾನು ಹೇಳಿದೆ. ತುಂಬಾ ಧನ್ಯವಾದಗಳು ನೀವು ಬಂದು ಹೇಳಿದ್ದಕ್ಕೆ. ಇವತ್ತು ನಾವು ಛತ್ರಪತಿ ಶಿವಾಜಿ ಪ್ರಭುಗಳು ಜ್ಯೋತಿಷಿಗಳಿಂದ ತುಂಬ ವಿಷಯವನ್ನು ತಿಳಿದುಕೊಂಡೆವು. ಅಂದರೆ ಪ್ರೇತಬಾಧೆ ಇರ್ಬೋದು, ನಾಗದೋಷ ಇರ್ಬೋದು, ಇಲ್ಲದಿದ್ದರೆ ಹಲವಾರು ವಿಷಯಗಳು ತುಂಬ, ಮತ್ತು ಕೈ ವಿಷ ಇಂಥದ್ದು, ದೇವರ ಬಗ್ಗೆ ತುಂಬ ವಿಷಯವನ್ನು, ನಾಗದೋಷದ ಬಗ್ಗೆ ಎಲ್ಲ ಹೇಳಿದರು.
ಆ ಪ್ರಕಾರ ನಿಜವಾದ ವಿಷಯಗಳೆಲ್ಲ ತಮ್ಮ ವೀಕ್ಷಕರಿಗೆಲ್ಲ ಈಗ ಗೊತ್ತಾಗಿದೆ. ಆ ಪ್ರಕಾರ ಇನ್ನೂ ನಾವು ಮುಂದಕ್ಕೆ ಇನ್ನೊಂದು ಎಪಿಸೋಡಲ್ಲಿ ಇನ್ನೂ ಹಲವಾರು ಸತ್ಯ ವಿಷಯಗಳನ್ನು ತಿಳಿಸಿಕೊಡಲಿಕ್ಕೆ ಉಂಟು. ಅಲ್ಲಿಯ ತನಕ ನಮ್ಮ ವೀಕ್ಷಕರು ಯಾರಲ್ಲಿ ಇದನ್ನೆಲ್ಲ ನೋಡಿದರೆ ತುಂಬ ಧನ್ಯವಾದಗಳು. ನಮಸ್ಕಾರ.